ಪ್ರೊಫೆಸರ್ ಆಗಿರುವಂಥ JC ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತವನ್ನು ಕೊಡ್ತೇವೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾದ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ. ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ. ಹೀಗೆಂದು ನಾವು ಇಲ್ಲಿ ಇಟ್ಟುಕೊಂಡಿದ್ದೇವೆ. ತಾವೆಲ್ಲರೂ ಆಗಮಿಸಿರುವುದರಲ್ಲಿ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲು ನಾನು ತುಂಬ ಇಷ್ಟಪಡುತ್ತೇನೆ. ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಅಲಂಕರಿಸಿರುವ JCJFP ಅಶೋಕ್ ಚುಂತ ವಲಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಗಳು. ದಾಮೋದರ್ ಪಾಟೀಲ್ ತಾವು ಇರಬೇಕು, ನಮಗೆ ಹಿತನುಡಿಗಳನ್ನು ನೀಡಿ ನಮ್ಮ ಇನ್ನಷ್ಟು ಪ್ರೋತ್ಸಾಹಿಸಬೇಕು ಎಂದು ಕೇಳಿಕೊಂಡಾಗ ಲಯನ್ ಪ್ರಸಾದ್ ರೈ ಕಲಿಮಾರ್ ಅವರು ಒಪ್ಪಿಕೊಂಡು ತಪ್ಪ ಸಮಯಕ್ಕೆ ಇಲ್ಲಿ ಬಂದು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ JC ಮಂಗಳೂರು ಘಟಕದ ಪರವಾಗಿ ಹೃತ್ಪೂರ್ವಕವಾಗಿ JC ಪೂರ್ವಾಧ್ಯಕ್ಷರಾಗಿರುವ JC ಭಾಷಾ ಸಂಬರ್ಗೌಡ ಅವರು ಕೂಡ ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಗುರುತಿಸುವಿಕೆ ಇದನ್ನು ನಮ್ಮ JC ತ್ಯಾಗಮ್ಮ ಅವರು ನಡೆಸಿಕೊಡ್ಬೇಕಾಗಿದೆ. ಅವರ ಕ್ರಿಯಾಶೀಲತೆಯನ್ನು ನೋಡಿಕೊಂಡು ಅವರಿಗೆ ವಲಯಾಧ್ಯಕ್ಷ ಅಂತೇಳಿ ಒಂದು ಉನ್ನತ ಸ್ಥಾನವನ್ನು ದೊರಕಿಸಿಕೊಟ್ಟಿದ್ದಾರೆ. ನಮ್ಮ ಅಶೋಕ್ ಚುಂತಾದವರೇ, ವಲಯ ಉಪಾಧ್ಯಕ್ಷರು ಪಾಟಾಳಿಯವರೇ ಹಾಗೂ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸಿರುವಂತಹ ಪ್ರಸಾದ್ ರೈ ಕಲ್ಲಿಮಾರ್ ಅವರೇ, ನನ್ನ ಗುರುಗಳು ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ರವೀಂದ್ರಯ್ಯ ಅವರೇ ಹಾಗೂ ವೇದಿಕೆಯಲ್ಲಿ ತೋರಿಸುತ್ತಿರುವಂತಹ ನನ್ನ ಮಿತ್ರ ಬಾದಶಾರ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ JC ಮಿತ್ರರೇ, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇದೊಂದು JC ಸಂಸ್ಥೆ ಮೊದಲು ಈ ಒಂದು ಪ್ರಾಂತ್ಯಕ್ಕೆ ನಮ್ಮ ಕೊಣಾಜೆ ವಲಯಕ್ಕೆ JC ಎನ್ನುವುದನ್ನು ತಂದದ್ದೇ ನಮ್ಮ ರವೀಂದ್ರಯ್ಯ ಅವರು. ಸುಮಾರು 25 ವರ್ಷಗಳ ಹಿಂದೆ JC ಸಂಸ್ಥೆಯನ್ನು ಈ ಪರಿಸರಕ್ಕೆ ತಂದೊಡ್ಡುವ ಮುಖಾಂತರ ಇವತ್ತು ಅದೆಷ್ಟೋ ಪ್ರತಿಭೆಗಳು ಅದರ JCಯಿಂದಲೇ ಅದೆಷ್ಟೋ ಮಿತ್ರರು ನಾನು JC ಅಂತೇಳಿ ಗುರುತಿಸಿಕೊಂಡದ್ದು, ಈ ಸಮಾಜದ ಹಲವಾರು ಕಾರ್ಯಕ್ರಮಗಳ ಮುಖ್ಯ ವಾಹಿನಿಗೆ ಬಂದದ್ದು, ಒಬ್ಬ ಶಾಲೆಯಲ್ಲಿ ಒಬ್ಬ ಉತ್ತಮ ಅಧ್ಯಾಪಕನಾಗಿ ಬೆಳೆದು ಬಂದದ್ದು ಎಲ್ಲವೂ ಈ ಪರಿಸರದ JCಯಿಂದ ಅಂತ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ವಿಶೇಷವಾಗಿ ನಮ್ಮ ಸಂಸ್ಥೆ ಈ ವರ್ಷ ದಶಮಾನೋತ್ಸವ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು 9 ವರ್ಷಗಳನ್ನು ಪೂರೈಸಿ ಇದು 10ನೇ ವರ್ಷಕ್ಕೆ ಪಾದಾರ್ಪಣೆ ಗೈತಾ ಇದೆ. ಬಹಳ ಸಂತೋಷ ಅಂತ ಹೇಳಿದ್ರೆ ಈ 10ನೇ ವರ್ಷಕ್ಕೆ ಪ್ರಪ್ರಥಮ ಮಹಿಳೆಯನ್ನ ಅಧ್ಯಕ್ಷೆಯಾಗಿ ನಾವು ಆಯ್ಕೆ ಮಾಡಿದ್ದು. ಹಾಗಾಗಿ ನಮಗೆಲ್ಲರಿಗೂ ತುಂಬ ಹೆಮ್ಮೆ ಇದೆ. ಇವತ್ತು ಮಹಿಳೆಯರಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು JC ಸಂಸ್ಥೆಯಲ್ಲಿ ಕೊಟ್ಟಿದ್ದೇವೆ. ಇವತ್ತು ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ಹಲವಾರು ದೊಡ್ಡ ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲೆಲ್ಲ ನಾವು ನೋಡ್ತೇವೆ ಪ್ರಸಾದರಿಗಳಿದ್ದಾರೆ. ಅದು ನಾವು ಹೇಳಬೇಕಾಗ್ತದೆ, ಅಲ್ಲೆಲ್ಲ ಹಣವಂತರನ್ನು ನಾವು ನೋಡಿಕೊಂಡು ಕೆಲವೊಮ್ಮೆ ಏನು ಮಾಡ್ತೇವೆ, ಆಯ್ಕೆ ಮಾಡ್ತೇವೆ, ದೊಡ್ಡ ಶ್ರೀಮಂತರೆಲ್ಲ ಆಗಬೇಕು ಅಂತ. ಆದರೆ JC ಸಂಸ್ಥೆ ನಾವು ಪವಿತ್ರರನ್ನು ಮಾತ್ರ ಹೇಳಿದಲ್ಲ, ಇಲ್ಲಿ ಎಲ್ಲ ಬಂದಂಥ ಅಧ್ಯಕ್ಷರನ್ನು ನೋಡಿದರೆ ತುಂಬ ಬಡವರು ಇರ್ಬೋದು, ಶ್ರೀಮಂತರು ಆಗಿರ್ಬೋದು, ಭಿಕ್ಷಾಟಕರಾಗಿರ್ಬೋದು, ಎಂಥವ್ರಿಗೆ ಕೂಡ JC ಸಂಸ್ಥೆಯಲ್ಲಿ ಒಂದು ಪ್ರಾಧಾನ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ನಾನು ಏನಾಗಬೇಕು ಅಂತೇಳಿ ಫಸ್ಟ್ ನಾನು ಒಳ್ಳೇದಾಗಬೇಕಲ್ಲ, ನಾನು ಒಳ್ಳೇದಾಗಬೇಕು ಅಂತೇಳಿ JC ಸಂಸ್ಥೆಗೆ ಬರಬೇಕು. ತರಬೇತಿ ಪಡೆಯಲಿಕ್ಕೆ JC ಸಂಸ್ಥೆ ಇರುವುದು, ತರಬೇತಿ ಕೊಡಲಿಕ್ಕೆ ಅಲ್ಲ. ಮತ್ತೆ ನಾನು ತರಬೇತಿ ಪಡೆದು ಮತ್ತೆ ತರಬೇತಿ ಕೊಡುವಂಥದ್ದು, ನಾನು ಒಳ್ಳೆಯದಾಗಿ ಮತ್ತೆ ಸಮಾಜವನ್ನು ಒಳ್ಳೆಯದಾಗಿ ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ JC ಸಂಸ್ಥೆ. ಹಾಗಾಗಿ ಇದಕ್ಕೆ ಯಾರು ಕೂಡ ಸೇರಿಸ್ಬೋದು, ಯಾರು ಕೂಡ ದೊಡ್ಡ ಮಟ್ಟಿಗೆ ಏರಿಸುವಂಥ ಕ್ರಿಯೆ ಈ JC ಸಂಸ್ಥೆಯಲ್ಲಿ ನಡೆದಿದೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಯಾವಾಗಲೂ ಅಭಿನಂದಿಸುವಂಥದ್ದು ನನ್ನ ಮುಖ್ಯ ಗುರುಗಳನ್ನು. ಯಾಕೆಂತಂದರೆ ಎಲ್ಲ ಸಂಘ ಸಂಸ್ಥೆಗಳು ನಾನು ಸೇರಿಸಿಕೊಂಡು ಅದರ ಮುಖೇನ ಹಲವಾರು ಒಳ್ಳೆಯ ಒಂದು ಸಮಾಜಕ್ಕೆ ತರುವಂಥ ಒಂದು ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ. ನಾನೀಗ ಸ್ಥಾಪಕ ಅಧ್ಯಕ್ಷರಿಗಿಂತ ಹೇಳೋದಕ್ಕಿಂತ ನಮ್ಮ JC ಸಂಸ್ಥೆ ಬೆಳೆದು ಬಂದ ರೀತಿ ನೋಡಿದರೆ ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತೆಲ್ಲ ಕಾರ್ಯಕ್ರಮ ನಡೆಯುವಾಗ ನಿರೂಪಣೆ ಮಾಡೋದು JC ಸಂಸ್ಥೆಗಳು. ಹಲವು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ದೊಡ್ಡ ಕಾರ್ಯಕ್ರಮಗಳಾಗಿರ್ಬೋದು JC ಸಂಸ್ಥೆಯಿಂದ. ಇಲ್ಲಿ ನಾವು ಕಾರ್ಯಕ್ರಮಗಳ ಈ ಒಂದು ವರ್ಷದ ತಿರುಳನ್ನು ಹೇಳಲಿಕ್ಕೆ ಇಲ್ಲ ಅಜೆಂಡದಲ್ಲಿ. ಈ ವರ್ಷ ಪ್ರಶಾಂತ್ ಅವರು, ನಮ್ಮ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು ಪರೀಕ್ಷಾಂಗ ಉಪ ಕುಲಸಚಿವರಾಗಿದ್ದು ಮತ್ತು ಈಗ ಒಂದು ಪ್ರೊಫೆಸರ್ ಆಗಿ ಬಯೋಸೈನ್ಸಿನ ಅಧ್ಯಕ್ಷರಾಗಿ
ಆ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ಅವರು ದೊಡ್ಡ ವ್ಯಕ್ತಿ ಆದರೂ ಕೂಡ ಅವರ ಈ ಒತ್ತಡದ ಮಧ್ಯೆ ಹಲವಾರು ಕಾರ್ಯಕ್ರಮ ಮಾಡಲಿಕ್ಕೆ ಆಗದಿದ್ರು ಕೂಡ ಒಂದು 5 ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಪ್ರಶಾಂತ್ ನಾಯ್ಕ ಅವರು. ಅದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ನನಗೆ. ಒಂದು, ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಕಾರ್ಯಕ್ರಮ ಈ ಪರಿಸರದಲ್ಲೇ ಇಲ್ಲ, ವಿನೂತನವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನೋಡಿಕೊಂಡು ಇವತ್ತು ಎಲ್ಲ ಜಾತಿ ಸಂಘಟನೆಗಳು ಹಿರಿಯ ನಾಗರಿಕ ಗುರುತಿನ ಚೀಟಿಯಲ್ಲಿ ಬರುವಂತಹ ಸುಮಾರು 140 ಪ್ರಯೋಜನಗಳು, ಆ ಲಿಸ್ಟಲ್ಲಿ ಉಂಟು 150 ಪಾಯಿಂಟ್ಸ್ಗಳು, 140 ಬೇರೆ ಬೇರೆ ರೀತಿಯಲ್ಲಿ ಅದು ತಂದು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಗುರುತಿನ ಚೀಟಿ ಬೇಕು. ಅದನ್ನು ನಾವು ಪರಿಚಯಿಸಿಕೊಟ್ಟದ್ದು ಈ ಜೆಸಿ ಸಂಸ್ಥೆ. ಅದು ಕೂಡ ಮುಖ್ಯವಾಗಿ ನಮ್ಮ ಪ್ರಶಾಂತ್ ನಾಯ್ಕ ಅವರ ಮುಂದಾಳತ್ವದಲ್ಲಿ ಆಗುತ್ತೆ. ಮತ್ತೊಂದು ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಡುವಂಥದ್ದು ಏನು ನರೇಂದ್ರ ಮೋದಿ ಅವರ ಕಲ್ಪನೆ ಇದೆ, ಅದನ್ನು ಫಸ್ಟ್ ತಂದದ್ದು ಕೂಡ ಈ ಪರಿಸರಕ್ಕೆ ನಮ್ಮ ಪ್ರಶಾಂತ್ ನಾಯ್ಕ ಅವರ ಈ ಚಾಪ್ಟರ್ಲಿ ಆದಂಥ ಕಾರ್ಯಕ್ರಮ. ಮತ್ತೊಂದು, ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಮನೆಯನ್ನು ಕೂಡ ನಾವು ಕಟ್ಟಿ ಇಲ್ಲಿ ನಮ್ಮ ಬಾವಲಿಗುರಿಯಲ್ಲಿ ಶಾರದಾ ಅವರಿಗೆ ಹಸ್ತಾಂತರ ಮಾಡುವಂಥ ಕಾರ್ಯವನ್ನು ಮಾಡಿದ್ವಿ. ಅದು ಮಾತ್ರ ಅಲ್ಲದೆ ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿಗಳನ್ನು ಮಾಡಿದ್ವಿ. ಹೀಗೆ ಈ ಪಂಚ ಕಾರ್ಯಗಳು ಈ ವರ್ಷದಲ್ಲಿ ಮಾಡಿದಂಥ ಬಹಳ ಯಶಸ್ವಿ ಕಾರ್ಯಕ್ರಮಗಳು ಪ್ರಶಾಂತ್ ನಾಯ್ಕ ಅವರ ಮುಂದಾಳತ್ವದಲ್ಲಿ ಆಗಿದೆ ಅಂತ ಹೇಳಿಕೊಳ್ತಾ, ವಿಶೇಷವಾಗಿ ನಮ್ಮ ತಂಡದ ಎಲ್ಲ ಅಧ್ಯಕ್ಷರಿಗೆ, ಅವರಿಗೆ ಬೆನ್ನುಡು ಬಗ್ಗೆ ಕಾರ್ಯನಿರ್ವಹಿಸಿದರು ಶ್ರೀಯುತ ಕಮಲಾಕ್ಷ ಶೆಟ್ಟಿಗಾರ್. ಬಹಳ ಖುಷಿ ಕೊಡುವುದು ಏನಂತ ಹೇಳಿದ್ರೆ, ಅದು ಈ ಸಂಸ್ಥೆಯಲ್ಲಿ ನಡೀತದೆ ಏನೋ ಗೊತ್ತಿಲ್ಲ, ಅಶೋಕ್ ನೆಕ್ಸ್ಟ್ ಮುಂದಿನ ಅವಧಿಗೆ ಕೂಡ ಕಾರ್ಯದರ್ಶಿಯಾಗಿ ನಾವು ಕಮಲಾಕ್ಷ ಶೆಟ್ಟಿಗಾರ್ ಅವರನ್ನೇ ಆಯ್ಕೆ ಮಾಡಿದ್ದೇವೆ ಈ ವರ್ಷ ಕೂಡ. ಅವರ ಕಾರ್ಯಚಟುವಟಿಕೆ ನೋಡಿಬಿಟ್ಟು ಕ್ರಿಯಾಶೀಲಕ್ಕೆ ಹೊಂದಿಕೊಂಡಂತೆ ಅವರ ಕಾರ್ಯದರ್ಶಿಯನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಅದು ಮಾತ್ರ ಅಲ್ಲದೆ ಅವರಿಗೆ IPP ಆಗಿ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಶ್ರೀಯುತ ಬಾದಶಾ ಸಾಂಬಾರ್ ತೋಟ ಬಹಳ ಮುಗುಳ್ನಗೆಯಿಂದ ಅವರ ಕೆಲಸ ಗೊತ್ತೇ ಆಗಲ್ಲ, ಆ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಬಂದವರು. ಇವರೆಲ್ಲ ಈ ಸಂಸ್ಥೆಯನ್ನು ಚಂದ ಬೆಳೆಸ್ತಾ ಇದ್ದಾರೆ. ನಮಗೆಲ್ಲ ತುಂಬ ಹೆಮ್ಮೆ ಇದೆ. ಅವರಿಗೆಲ್ಲರಿಗೂ ವಿಶೇಷವಾಗಿ ಜೆ.ಸಿ. ತ್ಯಾಗಮ್ಮ ಅವರಿಗೆ ಧನ್ಯವಾದಗಳು. ಮುಂದೆ ಮುಖ್ಯ ಅತಿಥಿಗಳ ವ್ಯಕ್ತಿ ಪರಿಚಯ. ಮೊದಲನೇದಾಗಿ ಝೋನ್ ಪ್ರೆಸಿಡೆಂಟ್ ಅವರನ್ನ ಪರಿಚಯ ಮಾಡಲಿದ್ದಾರೆ ಜೆ.ಸಿ. ಲವಿನ್ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಮರಪಡ್ನೂರು ಗ್ರಾಮದ ಚುಂತರು ಕೂಸಪ್ಪ ಮತ್ತು ಶ್ರೀಮತಿ ಪ್ರೇಮಾವತಿಯವರ ಪುತ್ರನಾಗಿ ಜನಿಸಿ ತನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಸುಳ್ಯದ ನೆಹರು ಸ್ಮಾರಕ ವಿದ್ಯಾಲಯದಲ್ಲಿ ಪೂರೈಸಿ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ MA ರಾಜ್ಯಶಾಸ್ತ್ರ, ಅದೇ ರೀತಿ ಕುವೆಂಪು ವಿವಿಯಲ್ಲಿ ಪಂಚಾಯತ್ ರಾಜ್ ವಿಷಯದಲ್ಲಿ ಡಿಪ್ಲೊಮಾವನ್ನು 3ನೇ ರ್ಯಾಂಕ್ನೊಂದಿಗೆ ಪೂರೈಸಿರುತ್ತಾರೆ. 1999ರಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡುತ್ತಿರುವಾಗ JCI ಸುಳ್ಯ ಪಯಸ್ವಿನಿಯ ಯುವ ಘಟಕಕ್ಕೆ ಸದಸ್ಯರಾಗಿ ಸೇರ್ಪಡೆಗೊಂಡರು. ತನ್ನ ಕಾಲೇಜು ದಿನಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಿದ್ದ ಇವರು ಕಾಲೇಜು ವಿದ್ಯಾರ್ಥಿ ಸಂಘದ ನಾಯಕರಾಗಿ ಹಾಗೂ ಅದೇ ಸಮಯದಲ್ಲಿ ತನ್ನ 18ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಚುನಾಯಿತರಾದ ಗೌರವ ಇವರದು. 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. 2005ರಲ್ಲಿ JCI ಸುಳ್ಯ ಪಯಸ್ವಿನಿಯ ಸದಸ್ಯರಾಗಿ ಅಧಿಕೃತವಾಗಿ JC ಕುಟುಂಬಕ್ಕೆ ಸೇರ್ಪಡೆಗೊಂಡ ಇವರು ಅದೇ ವರ್ಷ ವಲಯದ ಅತ್ಯುತ್ತಮ ಹೊಸ JC ಪ್ರಶಸ್ತಿಗೆ ಭಾಜನರಾಗಿದ್ದರು. 2007ರಲ್ಲಿ ಘಟಕದ ಕಾರ್ಯದರ್ಶಿಯಾಗಿ JC ಸಪ್ತಾಹದ ನಿರ್ದೇಶಕನಾಗಿ ಘಟಕದ ಉಪಾಧ್ಯಕ್ಷನಾಗಿ ಹಂತ ಹಂತವಾಗಿ ಘಟಕದ ಹುದ್ದೆ ಅಲಂಕರಿಸಿ 2014ರಲ್ಲಿ ಅಮೃತ ವರ್ಷದ ಘಟಕಾಧ್ಯಕ್ಷನಾಗಿ ಆಯ್ಕೆಗೊಂಡರು. ದಾಮೋದರ ಪಟಾಳಿಯವರ ವ್ಯಕ್ತಿ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಸಂತಸ ಪಡುತ್ತೇನೆ. 18/7/1979ರಂದು ಭಾಟ್ಯ ಪಟಾಳಿ ಹಾಗೂ ಪರಮೇಶ್ವರಿ ದಂಪತಿಗಳ ಪುತ್ರನಾಗಿ ಕಾಸರಗೋಡು ತಾಲೂಕಿನ ಸಾಮೆಕಡಕ ಎಂಬಲ್ಲಿ ಜನಿಸಿದರು. ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. 2009ರಲ್ಲಿ JCI ಪುತ್ತೂರಿಗೆ ಸೇರ್ಪಡೆಗೊಂಡು ಘಟಕದ ಹಲವಾರು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿರುವವರು. 2014ರಲ್ಲಿ JFP ದೇಣಿಗೆ, 2015ರಲ್ಲಿ ವಲಯ ತರಬೇತುದಾರರಾಗಿ ಮೂಡಿಬಂದು 2017ರಲ್ಲಿ ಸಾಧನಶ್ರೀ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಘಟಕ ಅಧ್ಯಕ್ಷರಾಗಿ 2018ರಲ್ಲಿ ಕಾರ್ಯನಿರ್ವಹಿಸಿದ ಇವರು ಅತ್ಯುತ್ತಮ ಘಟಕಾಧ್ಯಕ್ಷ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಕನ್ನಡ, ತಮಿಳು, ಮಲಯಾಳ, ಹಿಂದಿ, ಇಂಗ್ಲಿಷ್, ಕೊಂಕಣಿ ಹಾಗೂ ತುಳು ಹೀಗೆ 7ಕ್ಕಿಂತ ಹೆಚ್ಚು ಭಾಷೆಗಳನ್ನು ಉತ್ತಮವಾಗಿ ಸರಾಗವಾಗಿ ಮಾತನಾಡಬಹುದು. JC ನೂತನ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ಗಣೇಶ್ ಇವರ ಪರಿಚಯವನ್ನು ಮಾಡಿಕೊಡಲು ನಾನು ಹೆಮ್ಮೆ ಪಡುತ್ತೇನೆ. ಶ್ರೀಮತಿ ಪವಿತ್ರ ಗಣೇಶ್ ಇವರ ಜನನ
1/6/1984 ಆಯಿತು. ಇವರ ತಂದೆ ಕೃಷ್ಣಪ್ಪ ಅಮೀನ್ ಹಾಗೂ ತಾಯಿ ಸುಂದರಿ. ಇವರ ಬಹಳ ಸುಂದರವಾದಂತಹ ಒಂದು ಮಗಳು ನಮ್ಮ ಈ JCಯ ಅಧ್ಯಕ್ಷರು ಅಂತ ಹೇಳಿಕೊಡ್ಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಇವರ ಪ್ರಾಥಮಿಕ ಶಿಕ್ಷಣ ಇಲ್ಲಿಯೇ ಪಕ್ಕದ ಆಮ್ಲಮಗರು ಶಾಲೆಯಲ್ಲಿ ಆಯಿತು. ಇವರ ಪ್ರೌಢ ಶಿಕ್ಷಣ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ನಡೆಯಿತು. ಹಾಗೂ ಇವರ ಪದವಿ ಪೂರ್ವ ಶಿಕ್ಷಣವನ್ನು ಇವರು ಮಹಿಳಾ ಕಾಲೇಜ್ ಬಲ್ಮಠದಲ್ಲಿ ಪೂರೈಸಿದರು. ಅದೇ ರೀತಿ ಇವರು ಕಂಪ್ಯೂಟರ್ ಶಿಕ್ಷಣವನ್ನು ಕಿಯೋನಿಕ್ಸ್ ಕಂಪ್ಯೂಟರ್ ಶಿಕ್ಷಣದಲ್ಲಿ ಇವರು ಅದರ ಒಂದು ಪದವಿಯನ್ನು ಪಡೆದಿರುತ್ತಾರೆ. ವೃತ್ತಿಯಲ್ಲಿ ಇವರು ಅಂಗನವಾಡಿಯ ಶಿಕ್ಷಕಿ. 2001ರಲ್ಲಿ ಬಜ್ಪೆ ನಿವಾಸಿ ಗಣೇಶ್ ಅಂಚಲ್ರೊಂದಿಗೆ ಇವರ ವಿವಾಹ ಆಯಿತು. ಹಾಗೂ ಗಣೇಶ್ ರವರ ಬಹಳ ಪ್ರೀತಿಯ ಹಾಗೂ ಹೆಮ್ಮೆಯ ಪತ್ನಿ ಎನಿಸಿಕೊಂಡಿದ್ದಾರೆ. ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ದಯವಿಟ್ಟು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪವಿತ್ರ ಅವರಿಗೆ ಎಲ್ಲರೂ ಎದ್ದು ನಿಂತು ಕೈ ಚಾಪಳ ಕಟ್ಟಿ ಅವ್ರನ್ನ ವೇದಿಕೆ ಬರಮಾಡಿಕೊಳ್ಳುತ್ತೇವೆ. JCI ಮಂಗಳಂಗೋತ್ರಿ ಕೊಣಜೆ ಘಟಕದ ಅಧ್ಯಕ್ಷರಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಥ್ಯಾಂಕ್ ಯು. ನಾನು 2019ನೇ ಸಾಲಿನ JCI ಮಂಗಳಗಂಗೋತ್ರಿ ಘಟಕದ ಅಧ್ಯಕ್ಷೆಯಾಗಿ JC ಪವಿತ್ರ ಗಣೇಶ್ ಮುಂದಿನ ಸಭಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರುತ್ತಾ ಇದ್ದೇನೆ. JCಯಲ್ಲಿ ಸಕ್ರಿಯ ಸದಸ್ಯೆಯಾಗಿ ನಮ್ಮೊಂದಿಗೆ ಸೇವೆಯನ್ನು ಮಾಡಿದ್ದೇನೆ. ನನಗಿಂತ ಮುಂಚೆ 9 ಪೂರ್ವಾಧ್ಯಕ್ಷರುಗಳು ಉತ್ತಮ ರೀತಿಯಲ್ಲಿ JCಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಇವರೆಲ್ಲರ ಪೂರ್ಣ ಸಹಕಾರದಿಂದ ಈ ವರ್ಷವು ಉತ್ತಮ ರೀತಿಯಲ್ಲಿ JCಯನ್ನು ಮುಂದುವರಿಸಿಕೊಂಡು ಹೋಗಲು ಅನುಮತಿ ಅವಕಾಶ ಹಾಗೆ ನೀಡಬೇಕಾಗಿ ನೂತನ ಸದಸ್ಯರ ಪರಿಚಯ ಶ್ರೀಯುತ ರತ್ನಕುಮಾರ್ ಸರ್ ಇವರಿಂದ. ಮೊದಲನೇದಾಗಿ ರತ್ನಾಕರ MG MSc MS MEd ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಗೌರ್ಮೆಂಟ್ ಮೊರಾರ್ಜಿ ದೇಸಾಯಿ PU ಕಾಲೇಜ್ ದೇರ್ಲಕಟ್ಟೆ ಬಹಳ ಸಂತೋಷವಾಗ್ತದೆ. ಹಾಗೆ ರಮೇಶ್ CN MSc BA ಫಿಸಿಕ್ಸ್ ಲೆಕ್ಚರರ್ ಗೌರ್ಮೆಂಟ್ ಮೊರಾರ್ಜಿ ದೇಸಾಯಿ PU ಕಾಲೇಜ್ ದೇರ್ಲಕಟ್ಟೆ ಇವರನ್ನು ಕೂಡ ನಮ್ಮ JC ಕುಟುಂಬಕ್ಕೆ ಪರಿಚಯಿಸಲಿಕ್ಕೆ ಬಹಳ ಸಂತೋಷವಾಗ್ತಾಯಿದೆ. ಹಾಗೆ ನಮ್ಮ ಜೊತೆ ಅಶ್ವಿನಿ ವೈಫ್ ಆಫ್ ಲಕ್ಷ್ಮೀಶ ಕೊಜಪ್ಪಾಡಿ ಸೈಟ್ ಅರೆಕಳ ಇವರು ಆಶಾ ಕಾರ್ಯಕರ್ತೆಯಾಗಿ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಬಹಳ ಸಂತೋಷವಾಗ್ತದೆ. ದಯವಿಟ್ಟು ಆ 3 ಜನ ಮೆಂಬರ್ಸ್ ನಮ್ಮ ಜೊತೆಗೆ ಬರಬೇಕು ಅಂತ ಕೇಳಿ ಸ್ಟೇಜ್ಗೆ ಬರಬೇಕು ಅಂತ ಕೇಳಿ. ಡಿಸೆಂಬರ್ 1ರಿಂದ ಈ ಒಂದು ವಲಯಾಧ್ಯಕ್ಷನಾಗಿ ಹಲವಾರು ಘಟಕಗಳಿಗೆ ಪದಪ್ರದಾನ ಸಮಾರಂಭ ನಡೆಸಿಕೊಡ್ಲಿಕ್ಕೆ ಹೋಗತಕ್ಕಂಥ ಅವಕಾಶ ಸಿಕ್ಕಿರತಕ್ಕಂಥದ್ದು. ಎಲ್ಲ ಘಟಕಗಳಲ್ಲಿ ಸುಮಾರು 10 ಸರಾಸರಿಯಲ್ಲಿ ಹೊಸ ಸದಸ್ಯರು ಸೇರಿರ್ತಕ್ಕಂಥದ್ದು. ವಲಯದಲ್ಲಿ 70 ಘಟಕಗಳಿಗೂ ಹೆಚ್ಚಿನ ಆಲ್ಮೋಸ್ಟ್ 75% ಘಟಕಗಳಿಗೆ ಭೇಟಿ ಕೊಟ್ಟಾಗ ಇಂಥ ಒಂದು ಅವಕಾಶ ಸಿಕ್ಕಿರತಕ್ಕಂಥದ್ದು. ಏನು ಈ JC ಎಂಬ ಬಯಲು ವಿಶ್ವವಿದ್ಯಾನಿಲಯ ಇದೆಯೋ ಅದಕ್ಕೆ ನಿರಂತರವಾಗಿ ಸದಸ್ಯರು ಸೇರ್ಪಡೆಗೊಳ್ಳುವಂಥ ಶುಭ ಸಂದರ್ಭದಲ್ಲಿ ಈ ಘಟಕದಲ್ಲಿಯೂ 3 ಜನ ಹೊಸ ಸದಸ್ಯರನ್ನ ಸೇರ್ಪಡೆಗೊಳಿಸುವಂಥ ಅವಕಾಶ ಸಿಕ್ಕಿರತಕ್ಕದ್ದು ನನ್ನ ಪುಣ್ಯವೇ ಸರಿತೇಳುವಂಥ ಮಾತು. ದಯವಿಟ್ಟು ತಮ್ಮ ಬಲಗೈಯನ್ನು ಭುಜದ ಎತ್ತರಕ್ಕೆ ಎತ್ತಿ ಹಿಡಿದು ನಾನು ಹೇಳಿದಾಗೆ ಪುನರುಚ್ಚರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾನು JC ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ
ಈಡೇರಿಸುತ್ತೇನೆಂದು ಮತ್ತು JC ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು ತಮಗೆ. ತಾವು ಇನ್ನು ಮುಂದೆ ತಮ್ಮ ಹೆಸರನ್ನ ಮುಂಭಾಗದಲ್ಲಿ JC ಎಂದು ದಾಖಲೆಗಳಲ್ಲಿ ಬಳಸಿಕೊಳ್ಬಹುದು ಅಂತ ಹೇಳುವಂತ ಅಧಿಕೃತ ಮಾತನ್ನ ಹೇಳುತ್ತಾ ನಿಮಗೆ ಈ JC ಎಂಬ ಒಂದು ಬಯಲು ವಿಶ್ವವಿದ್ಯಾಲಯ ಮತ್ತು ನಮ್ಮ JC ಕುಟುಂಬಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಮುಂಭಾಗಕ್ಕೆ ಬಂದು ನಮ್ಮ ವಲಯ ಉಪಾಧ್ಯಕ್ಷರಿಂದ ಹೂವನ್ನು ಸ್ವೀಕರಿಸಿ ಅವರು ಗೌರವ ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮಗೆ ಸುಳ್ಳಿದಂತ ಒಂದು ಗ್ರಾಮೀಣ ಭಾಗಕ್ಕೆ ಒಂದು ಅವಕಾಶ ಈ ವರ್ಷ ಸಿಕ್ಕಿರ್ತಕ್ಕಂಥದ್ದು. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ನಾಯಕತ್ವ ಗುಣ ಯಾರಲ್ಲಿ ಎಲ್ಲಿರ್ತದೆ ಅಂತ ಹೇಳೋದೊಂದು ಗೊತ್ತಿರುವುದಿಲ್ಲ. ಈ JC ಸಂಸ್ಥೆ ಅಂತವರನ್ನು ಹುಡುಕಿ ಅವಕಾಶವನ್ನು ಕೊಡತಕ್ಕಂಥದ್ದು. ಹಾಗಾಗಿ ಏನು JC ಅಂತ ಹೇಳಿದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಯುವತಿಯರಿಗೆ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಅವರಲ್ಲಿರ್ತಕ್ಕಂಥ ವಿಕಸಿತ ವ್ಯಕ್ತಿತ್ವವನ್ನು ಹೊರತರಲಿಕ್ಕೆ ಇರತಕ್ಕಂಥ ಒಂದು ವೇದಿಕೆ ಅಂತ ಹೇಳುವ ಮಾತನ್ನ ಮೊದಲಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಒಂದು ವಯೋಮಿತಿ ಇಲ್ಲದಿದ್ದರೆ ನಮ್ಮ JC ಸಂಸ್ಥೆಯಲ್ಲಿ 18 ರಿಂದ 40 ವರ್ಷದ ಒಳಗಿನ ಏನು ಸಮಾಜದ ಯುವ ಸಮೂಹಕ್ಕೆ ಅವಕಾಶ ನೀಡಿ ಅವರನ್ನ ಮುಂದೆ ತರತಕ್ಕಂಥ ವಿಚಾರಗಳಲ್ಲಿ ಕಾರ್ಯಕ್ರಮ ಹಾಕಿಕೊಳ್ಳುವಂಥದ್ದು. ಅದರೊಟ್ಟಿಗೆ ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳೊಂದಿಗೆ ಕಳೆದ ವರ್ಷ ಯಶಸ್ವಿಯಾಗಿ ಬಂದಿದೆ. ಅದಕ್ಕೆ ಮುಂದೆಯೂ ಈ ಘಟಕ ಯಶಸ್ವಿಯಾಗಿ ಮುನ್ನಡೆ ಬರ್ತಾ ಇತ್ತು. ದಶಮಾನೋತ್ಸವದ ಸಂಭ್ರಮ ಖಂಡಿತ ಈ ವರ್ಷವೂ ಈ ಘಟಕದಿಂದ ಹೆಚ್ಚಿನ ಕಾರ್ಯಕ್ರಮಗಳು ಮುಂದೆ ಬರಲಿದೆ ಅನ್ನೋ ಮಾತನ್ನು ಹೇಳಿದರೊಂದಿಗೆ ಈ ವರ್ಷ ಈ ಘಟಕದಿಂದ ವಲಯಾಧಿಕಾರಿಯಾಗಿ JC ಭಾಷಾ ಸಾಂಬಾಪಟ್ ಅವರು ನನ್ನ ತಂಡದಲ್ಲಿದ್ದಾರೆ. ಪ್ರಾರಂಭದಲ್ಲಿ ಅವರು ಮಾತನ್ನು ಹೇಳಿದರು, ನಮಗೆ ಈಗ ಕೊಣಾಜೆ ಘಟಕಕ್ಕೆ ಒಂದು ಅವಕಾಶ ಕೊಡಬೇಕು ಸರ್, ವಲಯಾಡಳಿತ ಮಂಡಳಿಯಲ್ಲಿದ್ದೇವೆ. ತ್ಯಾಗಂ ಸರ್ ಅವರ ಸಹ ಬೇಡಿಕೆ ಬಂದಿತ್ತು. ಎಲ್ಲದಕ್ಕೆ ಮನ್ನಿಸಿ ಈ ಬಾರಿ ವಲಯಾಧಿಕಾರಿಯಾಗಿ ಈ ಘಟಕದಿಂದ ಭಾಸ್ಕರ್ ಸರ್ ಅವರು ಬಂದಿದ್ದಾರೆ. ಖಂಡಿತ ಅವರ ಪೋರ್ಟ್ಫೋಲಿಯೋ ಆಗಿರ್ಬೋದು, ನಮ್ಮ ವಲಯಾಡಳಿತ ಮಂಡಳಿಯ ಎಲ್ಲ ಕಾರ್ಯಕ್ರಮಗಳಿದೆ ಈ ವರ್ಷದ್ದು. ಅದರಲ್ಲಿ ನಿಮ್ಮ ಸಹಕಾರವನ್ನ ಮತ್ತು ಈ ಘಟಕದ ಸಹಕಾರ ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಮ್ಮ ರಾಷ್ಟ್ರಾಧ್ಯಕ್ಷರ ಈ ವರ್ಷದ ಕನಸಿದೆ ಇನ್ಸ್ಪೈರ್ ಯೂತ್ ಲೀಡರ್ ಅಂಡ್ ಚೇಂಜ್. ಅಂದ್ರೆ ಯುವಕರಲ್ಲಿ ಬರತಕ್ಕಂಥ ಒಂದು ನಾಯಕತ್ವ ಗುಣಕ್ಕೆ ನಾವು ಪ್ರೇರಣೆ ಆಗಬೇಕು. ಆ ನಾಯಕತ್ವ ಗುಣಗಳಿಗೆ ಅವರನ್ನು ಬೆಳೆಯಲಿಕ್ಕೆ ಪ್ರೇರಣೆ ಆದಾಗ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂತ ಆಶಯವನ್ನ ನಮ್ಮ ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಾರೆ. ಖಂಡಿತ ಈ ನಿಟ್ಟಿನಲ್ಲಿ ನಾವು ನೀವು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ವಲಯಾಧ್ಯಕ್ಷನಾಗಿ ನನ್ನದೊಂದು ಆಶಯ ಇದೆ, ಇನ್ಸ್ಪೈರ್ ಟು ಗ್ರೋ. ಅಂದ್ರೆ ನಾವು ಬೆಳೆಯಲು ಪ್ರೇರಣೆ ಆಗಿರಬೇಕು ಅಂತ ಹೇಳೋದರೊಂದಿಗೆ ನಾವು ಜೊತೆಯಾಗಿ ಬೆಳೆಯೋಣ ಅಂತ ಹೇಳುವಂತ ವಿಚಾರ. ಖಂಡಿತ ನಾವು ನೀವೆಲ್ಲ ಸೇರಿ ಈ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ಮುಂದೆ ಬರಬೇಕು ಅಂತ ಹೇಳುವಂತ ವಿಚಾರದೊಂದಿಗೆ ನಾವು ಇನ್ನೊಬ್ಬರಿಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡೋಣ, ನಾವು ಬೆಳೆಯೋಣ, ಜೊತೆಯಾಗಿ ನಾವು ನೀವು ಸೇರಿ ಜೊತೆಯಾಗಿ ಬೆಳೆಯೋಣ ಅಂತ ಹೇಳುವಂತ ಮಾತನ್ನು ಹೇಳುತ್ತಾ ಘಟಕ ಆಡಳಿತ ಮಂಡಳಿಯ ಸದಸ್ಯರಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಅಭಿನಂದನೆಗಳು. तमसो मा ज्योतिर्गमया मृत्योर्मा अमृतं गमय
ಓಂ ಶಾಂತಿ ಶಾಂತಿ ಶಾಂತಿ. ಹಿಂದಿನ ವರ್ಷದಲ್ಲಿ ಒಬ್ಬ ಅಧ್ಯಕ್ಷನಾಗಿ ತಾನು ಮಾಡಿರ್ತಕ್ಕಂತಹ ಸೇವೆಗಳನ್ನ ಜನರಿಗೆ ತಿಳಿಸತಕ್ಕಂಥ ಒಂದು ಕಾರ್ಯ, ನೂತನ ಕನಸುಗಳನ್ನು ಹೊತ್ತು ಮುಂದಿನ ವರ್ಷದ ಅಧ್ಯಕ್ಷನಾಗಿ ಆಯ್ಕೆಗೊಂಡಿರತಕ್ಕಂತಹವರ ಹೊಸ ಕನಸನ್ನ ಅನಾವರಣಗೊಳಿಸತಕ್ಕಂತಹ ಒಂದು ಕಾರ್ಯಕ್ರಮ ಪದಪ್ರದಾನ ಸಮಾರಂಭ ಅಂತ ಹೇಳ್ತೇವೆ. ಈ ಪದಪ್ರದಾನ ಸಮಾರಂಭ ಯಾವಾಗ ನಡೀತದೆ ಅವತ್ತಿನಿಂದ ಅವರು ನಿಜವಾಗಿ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಡಿಸೆಂಬರ್ನಲ್ಲೇ ನಾನು ಅಧ್ಯಕ್ಷ ಅಂತ ಹೇಳಿ ಗೊತ್ತಿರ್ತದೆ, ಆದರೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರು ಹೊರಡೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಒಂದು ಅಫಿಷಿಯಲ್ ಆಗಿ ಅವರ ಸ್ಥಾನವನ್ನು ಸ್ವೀಕರಿಸಿರುವುದಿಲ್ಲ. ಆದ ಕಾರಣವಾಗಿ ಇದೀಗ ತಾನೇ ಅಧ್ಯಕ್ಷರಾಗಿ ನಿಯೋಜನೆಗೊಂಡು ಬಹಳ ಉತ್ತಮವಾಗಿ ಕಾರ್ಯವನ್ನು ಅವರು ನಿರ್ವಹಿಸಲಿಕ್ಕಿದ್ದಾರೆ. ಜೆಸಿ ಅನ್ನತಕ್ಕಂಥದ್ದು ಒಬ್ಬ ವ್ಯಕ್ತಿತ್ವ ವಿಕಸನ ಸಂಸ್ಥೆ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ಆಳವಾಗಿ ಅಡಗಿರತಕ್ಕಂತಹ ಶಕ್ತಿಯನ್ನ ಹೊರಗಡೆ ತೆಗೆದು ಪರಿಸರಕ್ಕೆ ಪಸರಿಸತಕ್ಕಂತಹ ಒಂದು ಕೆಲಸವನ್ನ ಜೆಸಿ ಮಾಡುತ್ತದೆ. ಜೆಸಿ ಅನ್ನುವಂಥದ್ದು ಹುಟ್ಟಿರತಕ್ಕಂಥದ್ದು 105ನೇ ಇಸವಿಯಲ್ಲಿ 905ನೇ ಇಸವಿಯಲ್ಲಿ ಜೆಸಿ ಅನ್ನತಕ್ಕಂಥದ್ದು ಹುಟ್ಟಿರತಕ್ಕಂಥದ್ದು. ಇವತ್ತು ಇಲ್ಲಿ ನಮ್ಮ ಈ ಕೋಣಾಜಿ ಸಂಸ್ಥೆ 10ನೇ ವರ್ಷ ಆಚರಿಸ್ತಾ ಇದೆ. ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ರೀಜನ್ ಎಫ್ನ ವಲಯ ಉಪಾಧ್ಯಕ್ಷನಾಗಿ ಆಯ್ಕೆಗೊಂಡಾಗ ಸಿಕ್ಕಿರತಕ್ಕಂತಹ ಘಟಕದಲ್ಲಿ 3 ಘಟಕಗಳು ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ. ಇದು ನನಗೆ ಒಂದು ಬಹಳ ಸಂತೋಷದಂತ ಒಂದು ವಿಚಾರ. ಜೆಸಿಐ ಆಲಂಗಾರು, ಜೆಸಿಐ ಬಂಟ್ವಾಳ, ಜೆಸಿಐ ಕೋಣಾಜೆ 3 ಘಟಕಗಳು ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ವಿಚಾರ. ಅದರಲ್ಲಿ ಇನ್ನೊಂದು ಸಂತೋಷ ಏನು ಅಂತ ಕೇಳಿದ್ರೆ, ನಾನು ಜೆಸಿಗೆ ಸೇರಿರ್ತಕ್ಕಂಥದ್ದು 2009ರಲ್ಲಿ. ಅಂದ್ರೆ ನಾನು ಕೂಡ ಜೆಸಿಗೆ ಸೇರಿ 10 ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೇನೆ. ಇನ್ನೊಂದು ಕೂಡ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾನು ಕೂಡ ಮದುವೆ ಆಗಿರತಕ್ಕಂಥದ್ದು 2009ರಲ್ಲಿ. ನಾನು ಕೂಡ ನನ್ನ ವೈವಾಹಿಕ ಜೀವನದ 10ನೇ ವರ್ಷವನ್ನು ಆಚರಿಸ್ತಾ ಇದ್ದೇನೆ. ಅಂದ್ರೆ ಎಲ್ಲವೂ ಒಂದಕ್ಕೆ ಒಂದು ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಈ ರೀತಿ ಸಿಗುವಂಥದ್ದು. ಜೆಸಿಐ ಕೋಣಾಜೆ ಬಗ್ಗೆ ನಾವು ಹೇಳಬೇಕಿದ್ರೆ, ಬಹಳ ಒಂದು ಎಜುಕೇಟೆಡ್ ಪೀಪಲ್ ಇರತಕ್ಕಂಥ ಒಂದು ಏರಿಯಾ. ಇಲ್ಲಿ ನಾವು ಯಾವಾಗಲೂ ಹೋಗುವಾಗ ಮಾತಾಡ್ಲಿಕ್ಕೆ ಇದೆ. ಎಲ್ಲಿ ನೋಡಿದ್ರು ಕೂಡ ಕಾಲೇಜುಗಳನ್ನೇ ಕಾಣುವಂಥದ್ದು. ಮೆಡಿಕಲ್ ಕಾಲೇಜುಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಎಲ್ಲವನ್ನ ಕಾಣಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಿ ವಿದ್ಯೆ ಇರ್ತದೆ ಅಲ್ಲಿ ಬುದ್ಧಿ ಕೂಡ ಇರ್ತದೆ. ಕೆಲವರು ಸಾಧನೆ ಮಾಡಿದವರನ್ನ ನಾವು ನೋಡಬಹುದು. ಅವರು ತನ್ನಲ್ಲಿರತಕ್ಕಂಥ ವಿದ್ಯೆಯ ಜೊತೆಗೆ ಬೇರೆ ಬೇರೆ ರೀತಿಯ ಸಾಹಸಗಳನ್ನ ಮಾಡುತ್ತಾ ಅವರು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಜೆಸಿ ಅನ್ನತಕ್ಕಂಥದ್ರಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಾಗ ನಿಮಗೆ ಯಾವುದೇ ರೀತಿಯಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಖಂಡಿತವಾಗ್ಲೂ ಜೆಸಿಯಿಂದ ಸಾಧ್ಯ ಆಗ್ತದೆ ಅಂತ ಹೇಳುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದೀಗ 3 ಜನರನ್ನ ಜೆಸಿಗೆ ಇವತ್ತು ಪದಾರ್ಪಣೆಗೊಂಡರು. 3 ಜನ. ಅವರಲ್ಲಿ ಒಂದು ಚಿಕ್ಕ ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವಲಯ ಉಪಾಧ್ಯಕ್ಷನಾಗಿ 2009ರಲ್ಲಿ ನಾನು ಕೂಡ ಜೆಸಿಗೆ ಸೇರುವಾಗ ಒಂದು ಹಿಂದಿನ ಬೆಂಚಿನಲ್ಲಿ ಕೂತ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ. ಆನಂತರ ನಾನು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡಾಗ ನನಗೆ ಇವತ್ತು ಈ ವೇದಿಕೆಯಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಸಿಕ್ತು. ನಾನೊಬ್ಬ ವಲಯ ಉಪಾಧ್ಯಕ್ಷನಾಗಿ ಆಯ್ಕೆಗೊಳ್ಳಿಕ್ಕೆ ಅವಕಾಶವನ್ನು ಸಿಕ್ತು. ನಾನೊಬ್ಬ ವಲಯ ತರಬೇತುದಾರನಾಗಿ ಆಯ್ಕೆಗೊಳ್ಳಿಕ್ಕೆ ಜೆಸಿಯಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡ ಕಾರಣದಿಂದಾಗಿ ನನಗೆ ಸಾಧ್ಯವಾಯಿತು. ಕೆಲವರು ಜೆಸಿಗೆ ಸೇರ್ತಾರೆ, ಸೇರಿ ಒಂದು 2 ವರ್ಷ ನೋಡ್ತಾರೆ, 3ನೇ ವರ್ಷದಿಂದ ನಾನು ಜೆಸಿ ಬಿಟ್ಟೆ ಮಾರ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ನನಗೆ ಜೆಸಿಯಲ್ಲಿ ಏನು ಲಾಭ ಆಗಲಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಜೆಸಿಯಲ್ಲಿ ಸೇರಿದ ಕೂಡಲೇ ನಮಗೆ ಖಂಡಿತವಾಗಲೂ ಲಾಭ ಆಗುತ್ತಿಲ್ಲ. ಜೆಸಿಯಲ್ಲಿ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ನಾವು ಎಲ್ಲರ ಹತ್ರ ಮಾತಾಡುತ್ತಾ ನಮ್ಮ ಕಾಂಟ್ಯಾಕ್ಟ್ಗಳನ್ನ ಬಿಲ್ಡ್ ಮಾಡ್ತಾ ಹೋಗುವಾಗ ವ್ಯವಹಾರ ಕ್ಷೇತ್ರಗಳಲ್ಲಿರ್ಬೋದು, ನಮ್ಮ ವ್ಯಕ್ತಿತ್ವ ಕ್ಷೇತ್ರಗಳಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮಗೆ ಸಾಧನೆಯನ್ನ ಮಾಡಲಿಕ್ಕೆ ಜೆಸಿ ಒಂದು ದಾರಿಯನ್ನ ತೋರಿಸಿಕೊಡ್ತದೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಯಾವಾಗ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ
ನಾವು ಹಿಂದೆಟ್ಟು ಹಾಕ್ತೇವೆ ಆಗ ನಾವು ಹಿಂದೆಯೇ ಉಳಿತೇವೆ. ದಯವಿಟ್ಟು ನಿಮ್ಮ ಹತ್ರ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಾಡಿದ್ದು 9 ಮತ್ತು 10ನೇ ತಾರೀಕಿನಂದು ಶಾಸ್ತಾನ ವೈಬ್ರೆಂಟಿನ ಆತಿಥ್ಯದಲ್ಲಿ ಒಂದು ಸ್ವಾಗತ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ನೂತನ ಸದಸ್ಯರಿಗಾಗಿ ಅದು 2 ದಿವಸದ ಕಾರ್ಯಾಗಾರ ತರಬೇತಿ. ಆ ಕಾರ್ಯಾಗಾರಕ್ಕೆ ನೀವು ಹೊರಗಡೆ ಒಂದು ಕಾರ್ಪೊರೇಟ್ ಪಾರ್ಟಿಸಿಪೇಟ್ ಆಗಿ ಹೋಗಬೇಕಿದ್ರೆ ಮಿನಿಮಮ್ 5,000 ರೂಪಾಯಿ ಅದಕ್ಕೆ ಕೊಡಬೇಕಾಗಿತ್ತು. ಅಂತಹ ಒಂದು ಅದ್ಭುತ ತರಬೇತಿಯನ್ನ ಒಂದು ಅಲ್ಲಿ ಊಟ ತಿಂಡಿಯ ಖರ್ಚಿನಲ್ಲಿ ಮಾತ್ರ ನಿಮಗೆ ಒಂದು ಆ ತರಬೇತಿ ಸಿಗ್ತದೆ. ಅಂತಹ ತರಬೇತಿಯಲ್ಲಿ ನೀವು ತೊಡಗಿಸಿಕೊಂಡಾಗ ನಿಮಗೆ JCಯಲ್ಲಿ ಬೆಳೀಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ. ನೀವು ಯಾವ ಕ್ಷೇತ್ರಗಳಿರ್ಬೋದು ಆ ಕ್ಷೇತ್ರಗಳಲ್ಲಿ ನಿಮಗೆ ಬೆಳೀಲಿಕ್ಕೆ ಖಂಡಿತವಾಗಲೂ JC ಮೂಲಕ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಳೆದ ವರ್ಷದ ಅಧ್ಯಕ್ಷರು ಬಹಳ ಉತ್ಸಾಹಿ ಅಂತ ಹೇಳಬಹುದು. ಅವರ ಕೆಲಸದ ಒತ್ತಡದಲ್ಲಿ ಅವರಿಗೆ ಒಂದು ವೇಳೆ ಅವರು ನೆನೆಸಿಕೊಂಡಂತ ಮಟ್ಟಿಗೆ ಅವರಿಗೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಆದ್ರೆ ಒಬ್ಬ ನಿಷ್ಠಾವಂತ ಅಧ್ಯಕ್ಷರಾಗಿ 2018ರಲ್ಲಿ ಕಾರ್ಯನಿರ್ವಹಿಸಿದ ಪ್ರಶಾಂತ್ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. 2018ನೇ ಸಾಲಿನ ಕಾರ್ಯದರ್ಶಿಗಳು, 19ನೇ ಸಾಲಿನ ಕಾರ್ಯದರ್ಶಿಗಳು ಅಂದ್ರೆ ಡಬಲ್ ಧಮಾಕ ಅಂತ ಹೇಳ್ತೇವೆ. ಇದು ಎಲ್ರಿಗೂ ಅವಕಾಶ ಸಿಗುವುದಿಲ್ಲ. ಗ್ರಾಫ್ಟ್ ಅಪರ್ಚುನಿಟಿ, ಯಾರು ಅವಕಾಶಗಳನ್ನ ಗಿಟ್ಟಿಸಿಕೊಳ್ಳಲಿಕ್ಕೆ ತಯಾರಿದ್ದಾರೆ ಅವರಿಗೆ ಮಾತ್ರ ಅಂತ ಅವಕಾಶಗಳು ಸಿಗತಕ್ಕಂಥದ್ದು. ನಾನು ಕೆಲವು ದಿವಸಗಳಿಂದ ಅವರ ಸಂಪೂರ್ಣ ಸಂಪರ್ಕದಲ್ಲಿದ್ದೇನೆ. ಅವರು ಒಂದೊಂದು ರೀತಿಯಲ್ಲಿ ಕೇಳತಕ್ಕಂಥ ಸಂಶಯಗಳು, ಮಾತಾಡತಕ್ಕಂಥ ರೀತಿಗಳನ್ನು ನೋಡಿದ್ರೆ ಅವರು ನಿಜವಾಗಲೂ ಈ ವರ್ಷ 2019ರಲ್ಲಿ ಒಬ್ಬ ಅತ್ಯುತ್ತಮ ಕಾರ್ಯದರ್ಶಿ ಆಗೋದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಳೆದ ವರ್ಷದ ನಿಮ್ಮ ಆ ಒಂದು ನಿಸ್ವಾರ್ಥ ಸೇವೆಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ತ್ಯಾಗಂ ಸರ್ ಅವರ ಒಂದು ಕಾಲ್ ಬಂತು. ನಾನು ತ್ಯಾಗಂ ಅಂತೇಳಿ ಮಾತಾಡ್ತಾ ಇದ್ದೇನೆ, ಕೊಣಜಿಯಿಂದ ಮಾತಾಡುತ್ತೇನೆ. ಗೊತ್ತಾಯ್ತು ಸರ್ ನಿಮ್ಮ ನನಗೆ ಪರಿಚಯ ಇದೆ ಅಂತ ಹೇಳಿದೆ. ಯಾವಾಗ ಒಬ್ಬ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡುವಾಗ ತನಗೆ ಯಾವುದೇ ರೀತಿಯ ಸ್ವಾರ್ಥಗಳು ಇಲ್ಲದೆ ತನ್ನ ಮೂಲಕ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಆ ಸಂಸ್ಥೆ 100 ವರ್ಷ ಬಾಳಬೇಕು, ಅದರ ಮೂಲಕ ಎಲ್ಲರಿಗೆ ಒಂದು ವರದಾನವಾಗಬೇಕು ಅಂತ ಹೇಳ್ತಕ್ಕಂಥ ಮನಸ್ಸು ಯಾರಿಗೆ ಇದೆ ಅಂತವರು ತೊಡಗಿಸಿಕೊಂಡಂತಹ ಸಂಸ್ಥೆ ಅದು ಯಾವಾಗಲೂ ಅಜರಾಮರವಾಗಿ ಉಳಿಯುತ್ತದೆ ಅಂತ ಹೇಳುವುದಕ್ಕೆ ನಮ್ಮ ಕೋಣಾಜಿ ಸಂಸ್ಥೆಯೇ ಖಂಡಿತ ಕಾರಣ. ತ್ಯಾಗಂ ಸರ್ ತಮಗೂ ಕೂಡ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಇನ್ನಿಬ್ಬರು ಹಿರಿಯರು ಅಂದ್ರೆ ಪೂರ್ವಾಧ್ಯಕ್ಷರುಗಳು ಯಾವಾಗ ನೂತನ ಸದಸ್ಯರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಗಳನ್ನ ಮಾಡ್ತಾರೆ ಆವಾಗ ಮಾತ್ರ ನೂತನ ಸದಸ್ಯರಿರ್ಬೋದು, ನೂತನ ಅಧ್ಯಕ್ಷರಿರ್ಬೋದು ಎಲ್ಲರಿಗೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ನಿಮ್ಮ ಆ ಸಹಕಾರವನ್ನು ನಾನು ಯಾವತ್ತೂ ಕೂಡ ಯಾಚಿಸ್ತೇವೆ ಸರ್. ಬಾದಶಾ ಅವರ ಬಗ್ಗೆ ಹೇಳಬೇಕು. ಈ ವರ್ಷ ವಲಯದ ಕಳೆದ ವರ್ಷದ IPP ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಅಂತ ಹೇಳ್ತೇವೆ ನಾವು. ಕೆಲವರು ಅದನ್ನೇ ಹೇಳ್ತಾರೆ ಇಮಿಡಿಯೇಟ್ ಪ್ರಾಬ್ಲಮ್ ಪ್ರೊಡ್ಯೂಸರ್ ಅಂತ. ಆದ್ರೆ ಯಾವತ್ತೂ ಆ ಮಾತು ಬರಬಾರ್ದು. IPP ಅಂತ ಹೇಳಿದ್ರೆ ನಮ್ಮ ಬಾದಶಾ ಅವರ ರೀತಿಯಲ್ಲಿ ಇಮಿಡಿಯೇಟ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಬೇಕು. ಇಮಿಡಿಯೇಟ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆದ್ರೆ ಮಾತ್ರ ಈ ವರ್ಷದ ಅಧ್ಯಕ್ಷರಿಗೆ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ಅಂತ ಹೇಳುವಂತ ಮಾತಿನಲ್ಲಿ ವಲಯ ಆಡಳಿತ ಮಂಡಳಿ ನಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ಸಂತೋಷವಿದೆ ಅಂತ ಹೇಳ್ತಾ ನಿಮಗೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. 2019ನೇ ಸಾಲು ಅಂತ ಹೇಳ್ತಕ್ಕಂಥದ್ದು ನಮ್ಮ ಈ ಅಧ್ಯಕ್ಷರ ವರ್ಷ. 2019ನೇ ವರ್ಷ ಪವಿತ್ರ ಪವಿತ್ರ ಗಣೇಶ್ ಮೇಡಮ್ ಅವರ ವರ್ಷ. ಒಂದು ವರ್ಷ ಒಬ್ಬ ಅಧ್ಯಕ್ಷರಿಗೆ JCಯಲ್ಲಿ ಮಾತ್ರ ಒಂದು ವರ್ಷ ಮಾತ್ರ ಒಂದು ಅಧ್ಯಕ್ಷನಾಗಿರ್ಲಿಕ್ಕೆ ಅವಕಾಶ ಸಿಗುವಂಥದ್ದು. ಬೇರೆ ಎಲ್ಲ ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಇರ್ಬೋದು, ಎಷ್ಟು ಸಲ ಬೇಕಿದ್ರು ಅಧ್ಯಕ್ಷನಾಗಿರ್ಬೋದು. ಆದ್ರೆ JCಯಲ್ಲಿ ಒಂದು ಸಲ ಮಾತ್ರ ಒಬ್ಬರಿಗೆ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಸಿಗತಕ್ಕಂಥದ್ದು. ಆ ಒಂದು ವರ್ಷದಲ್ಲಿ ನಾನು ಏನು ಸಾಧನೆಗಳನ್ನ ಮಾಡಬೇಕು ಅಂತ ಹೇಳುವಂಥದ್ದು ಇವತ್ತು ನೀವು ನಿಮ್ಮ ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಬೇಕು. 2019ನೇ ಕೊನೆಯ ವರ್ಷ ಆಗುವಾಗ ವಲಯ ಸಮ್ಮೇಳನ ಇರಬಹುದು, ರಾಷ್ಟ್ರೀಯ ಸಮ್ಮೇಳನ ಇರಬಹುದು, ಇದರಲ್ಲೆಲ್ಲವನ್ನ ಪ್ರಶಸ್ತಿಯನ್ನ ಬಾಚಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕಿದ್ರೆ ನೀವು ಇವತ್ತಿನಿಂದಲೇ ನಿಮ್ಮ ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನ ಪ್ರಾರಂಭ ಮಾಡಬೇಕು. ತಮಗೂ ಕೂಡ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂದಿರತಕ್ಕಂಥ ಎಲ್ಲರೂ ಕೂಡ ನಮಗೆ JCಗೆ ಸಂಪೂರ್ಣ ಸಹಕಾರವನ್ನ ಮಾಡಿದ್ರಿ. ಇಂತಹ ಒಂದು ಪ್ರದೇಶದಲ್ಲಿ ಇಟ್ಟಿರತಕ್ಕಂಥದ್ದು ಬಹಳ ಸಂತೋಷವಾಯಿತು ಸರ್. ಯಾಕೆಂತ ಹೇಳಿದ್ರೆ ಬಹಳ ಪುಣ್ಯದ ಕ್ಷೇತ್ರ ಇದೆ. ಮಕ್ಕಳನ್ನ ಬೆಳೆಸತಕ್ಕಂಥ ಕ್ಷೇತ್ರ ಅಂತ ಹೇಳುವಂಥದ್ದು ಪುಣ್ಯದ ಕ್ಷೇತ್ರ. ಎಲ್ಲಿ ಮಕ್ಕಳು ಜಾಸ್ತಿಯಾಗಿ ಬೆಳೀತಾರೆ ಅಲ್ಲಿಗೆ ದೇವರ ಸಪೋರ್ಟ್ ಅಥವಾ ದೇವರ ಆಶೀರ್ವಾದ ಯಾವಾಗಲೂ ಇರ್ತದೆ. ಇಂಥ ಪುಣ್ಯದ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಈ ಪದಪ್ರದಾನ ಸಮಾರಂಭ ಖಂಡಿತವಾಗಲೂ 2019ನೇ ಡಿಸೆಂಬರ್ ಅಂತ ಹೇಳುವಾಗ ನಿಮಗೆ ಸಾಧನೆ ಮಾಡತಕ್ಕಂಥ ಒಂದು ಮೆಟ್ಟಿಲಾಗಿ ಪರಿಣಾಮ ಆಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸವನ್ನ ನಿಮ್ಮೆಲ್ಲರ ಮುಂದೆ ಇಡುತ್ತಾ, ನಿಮ್ಮ ಘಟಕದ SIZDP ಆದರೂ ಕೂಡ ಒಬ್ಬ ಸಕ್ರಿಯ ಸದಸ್ಯನಾಗಿ
ಸಾಮಾನ್ಯ ಸದಸ್ಯರಂತೆ ನಿಮ್ಮ ಘಟಕದಲ್ಲಿ ಇರ್ತೇನೆ, ಯಾವತ್ತೂ ನಿಮಗೆ ಸಹಕಾರಗಳನ್ನು ನೀಡ್ತಾ ನಿಮ್ಮ ಮುಂದೆ ಇದ್ದೇನೆ ಅಂತ ಹೇಳ್ತಕ್ಕಂಥ ನಿಮಗೆ ಒಂದು ಮಾತುಗಳನ್ನು ಹೇಳ್ತಾ ಇತ್ತೀಚೆಗೆ 25 ವರ್ಷಗಳ ಹಿಂದೆ ತಮ್ಮ ಸ್ವಂತ ಊರಿನಲ್ಲಿ ನೆಲೆಸಿರುತ್ತಾರೆ. ವಿಕಾಸ್ ಇಂಡಸ್ಟ್ರಿ ಎಂಬ ಫ್ಯಾಬ್ರಿಕೇಟಿಂಗ್ ಇಂಡಸ್ಟ್ರಿಯನ್ನು ಕೊನಾಜಿಯಲ್ಲಿ ಸ್ಥಾಪಿಸಿದವರು. ನಂತರ ದಿನದಲ್ಲಿ ಊರಿನ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂಚೂಣಿಯಲ್ಲಿ ನಿಂತು ನಡೆಸಿಕೊಂಡ ಉದಾತ್ತತೆ ಇವರು. ಸಾಮಾಜಿಕ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದು ಸೇವಾಕರ್ತರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಬಂಟರ ಸಂಘ ಕೊನಾಜಿಯ ಸ್ಥಾಪಕಾಧ್ಯಕ್ಷರಾಗಿಯೂ ಬಂಟರ ಸಂಘದ ಮೂಲಕ ಸಮಾಜದ ಜನರಿಗೆ ದೊರಕುವ ಸೌಲಭ್ಯವನ್ನು ಒದಗಿಸಿಕೊಡುವ ಬಗ್ಗೆ ಕಾಳಜಿ, ಇತ್ತೀಚೆಗೆ ಬಡ ಕುಟುಂಬಕ್ಕೆ ಸುಸಜ್ಜಿತ ಮನೆಯೊಂದರ ಕೊಡುಗೆ ಹಾಗೂ ಇನ್ನೊಂದು ಕುಟುಂಬಕ್ಕೆ ಮದುವೆಯ ಧನ ಸಹಾಯವನ್ನು ನೀಡಿ ಸಹಕರಿಸಿರುತ್ತಾರೆ. ಇದಲ್ಲದೆ ವಿಜಯ ಬ್ಯಾಂಕಿನ ಪ್ರಾವರ್ತಿತ VREFನ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಆಡಳಿತ ಮಂಡಳಿಯ ಸದಸ್ಯರಾಗಿಯೂ ವಿಜಯ ಗ್ರಾಮೀಣಾಭಿವೃದ್ಧಿ ಸಮಿತಿ ಕೊನಾಜೆ ಅಧ್ಯಕ್ಷರಾಗಿಯೂ ಹಲವು ಸಾಮಾಜಿಕ ಕೃಷಿ ಸಂಬಂಧಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಸಮಾಜದಲ್ಲಿ ಶಾಂತಿ ಸಾಮರಸ್ಯದ ಉದ್ದೇಶವನ್ನಿಟ್ಟುಕೊಂಡು ಮೂಡಿಬಂದ ಸದ್ಭಾವನಾ ವೇದಿಕೆಯ ಉಳ್ಳಾಲದ ಅಧ್ಯಕ್ಷರಾಗಿಯೂ ಹಲವು ಶಾಲಾ ಕಾಲೇಜುಗಳಲ್ಲಿ ಸಾಮರಸ್ಯದ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಳ್ಳಲು ಮುಂಚೂಣಿಯಲ್ಲಿ ಚಾಲನೆಯನ್ನು ನೀಡಿದವರು ಆಗಿರುತ್ತಾರೆ. ಈಗಾಗಲೇ ಬೆಲ್ಜಿಯಂನಲ್ಲಿ ತನ್ನ ಉದ್ಯೋಗದಲ್ಲಿ ನಿರತರಾಗಿದ್ದಾರೆ. ಅದೇ ರೀತಿ ಸಂಜಿತರೆ ಮಣಿಪಾಲದಲ್ಲಿ MBA ಪದವಿಯನ್ನು ಮುಗಿಸಿ ತಮ್ಮ ತಂದೆಯ ಉದ್ಯೋಗದಲ್ಲಿ ಪಾಲುದಾರರಾಗಿ ಸಹಕರಿಸುತ್ತಿರುವಂತಹ ತುಂಬು ಹೃದಯದ ಕುಟುಂಬ ನಮ್ಮ ಇಂದಿನ ಮುಖ್ಯ ಅತಿಥಿಯಾದಂತಹ ಲಯನ್ ಪ್ರಸಾದ್ ರೈ ಅವರದು. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರ ಜೊತೆಗೆ ಈಗಾಗಲೇ ತ್ಯಾಗಂಬರವರು ಹೇಳಿದರು, ಲಯನ್ಸ್ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಬೇಕಿದ್ರೆ ಸ್ವಲ್ಪ ಸಿರಿವಂತಿಕೆ ಬೇಕು, ಹಣ ಬೇಕು ಅಂತ. ಅದು ಖಂಡಿತವಾಗಿಯೂ ತಪ್ಪು. ಯಾಕಂತ ಹೇಳಿದರೆ ನಾನು ಕೂಡ ಆ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ, ರವೀಂದ್ರ ಅವರು ಕೂಡ ಆ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ನಮ್ಮಲ್ಲಿ ಸಿರಿವಂತಿಕೆ ಇಲ್ಲ. ನಮ್ಮ ಸಿರಿವಂತಿಕೆ ಏನಂತ ಹೇಳಿದರೆ ನಿಮ್ಮಂತಹ ಸಿರಿವಂತ ಹೃದಯವುಳ್ಳವರು ನಮ್ಮನ್ನು ಗುರುತಿಸ್ತಾರಲ್ವ, ಅದೇ ನಮ್ಮ ಸಿರಿವಂತಿಕೆ. ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ಕಳೆದ ವರ್ಷ JCI ಸಂಸ್ಥೆ ನಮ್ಮ ಪ್ರಶಾಂತ್ ನಾಯ್ಕ್ ಅವರ ನಾಯಕತ್ವದಲ್ಲಿ ಬಹಳಷ್ಟು ಉತ್ತಮ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದೆ.
ಅವರಿಗೂ ಅವರ ತಂಡಕ್ಕೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ಈ ಸಲ ಪವಿತ್ರ ಗಣೇಶ್ ಅವರು ಸಾರಥ್ಯವನ್ನು ವಹಿಸಿದ್ದಾರೆ. ಯಾವಾಗಲೂ ಕೂಡ ಮಾತೆಯರಿಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕೊಟ್ಟರೆ ಬಹಳ ಅಚ್ಚುಕಟ್ಟಾಗಿ ಅದನ್ನು ಮಾಡ್ತಾರೆ, ಬಹಳ ಜವಾಬ್ದಾರಿಯನ್ನು ಮಾಡ್ತಾರೆ. ಅದು ನನಗೆ ನನ್ನ ಮನೆಯಿಂದಲೇ ಅನುಭವ ಆಗಿದೆ. ಏನಾದರೂ ಒಂದು ಜವಾಬ್ದಾರಿ ತಗೊಂಡ್ರೆ ಮತ್ತೆ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಬಹುಶಃ ಅದಕ್ಕೆ ಇವತ್ತು ಗಣೇಶ್ ಅವರು ಬರಲಿಲ್ಲ ಅಂತ ಕಾಣ್ತದೆ. ತಾವು ತಮ್ಮ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಏನು ಧ್ಯೇಯ ಉದ್ದೇಶವುಂಟು ಅದನ್ನೆಲ್ಲ ಈ JC ಸಂಸ್ಥೆಯ ಗೌರವಾನ್ವಿತ ಸದಸ್ಯರನ್ನು ಎಲ್ಲ ಒಂದುಗೂಡಿಸಿ ಒಂದೇ ಮನಸ್ಸಿನಿಂದ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿ ತಮ್ಮ ಈ ಸಂಸ್ಥೆಯ ಘನತೆ ಏನಿದೆ ಅದನ್ನೆಲ್ಲ ಎತ್ತಿ ಹಿಡಿಯುವಂಥ ಕೆಲಸವನ್ನು ನಿಮ್ಮ ಈ ಒಂದು ತಂಡ ಮಾಡಿ ನಿಮಗೂ ನಿಮ್ಮ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ಮುಂದಿನ ಕಾರ್ಯದರ್ಶಿಯವರು 2 ವರ್ಷ ಕಳೆದ ವರ್ಷ ಕೂಡ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅವರು ಈ ವರ್ಷ ಕೂಡ ಕಾರ್ಯದರ್ಶಿಯಾಗಿ ಮುಂದುವರಿತಾರೆ. ಬಹಳ ದಕ್ಷತೆಯಿಂದ ಅವರು ಈ ಕೆಲಸವನ್ನು ಮಾಡಿದ್ರಿಂದ ಪುನಃ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವನ್ನು ಮತ್ತಷ್ಟು ಎತ್ತರಕ್ಕೇರಿಸುವ ಪ್ರಯತ್ನ ನಮ್ಮೆಲ್ಲರಿಂದ ಆಗಲಿ. ನಮ್ಮ ಧರ್ಮ, ನಮ್ಮ ಆಚಾರ, ನಂಬಿಕೆ ಎಲ್ಲ ನಮ್ಮೊಂದಿಗಿರಲಿ. ಆದರೆ ನಮ್ಮ ಸ್ನೇಹ ಎಲ್ಲರೆಂದಿರಲಿ ಇರಲಿ ಎಂದು ಹೇಳುತ್ತಾ, ನಾವು ಹೆಸರಿಗೋಸ್ಕರ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವುದು ಬೇಡ. ನಮ್ಮ ಮಾಡಿದಂಥ ಕಾರ್ಯಕ್ರಮಗಳಿಂದ ನಮಗೂ ನಮ್ಮ ಸಂಸ್ಥೆಗೂ ಹೆಸರು ಬರಲಿ ಎಂದು ಹೇಳುತ್ತಾ, ನಾವೆಲ್ಲ ಆದಷ್ಟು ನಮ್ಮ ಯುವ ಪೀಳಿಗೆಯನ್ನು ಒಂದು ಒಳ್ಳೆಯ ದಾರಿಗೆ ತರುವಂತಹ, ಅವರನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನು ನಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಮಾಡುವ. ತಮಗೆ ಮುಂದಿನ ಕಾರ್ಯಕ್ರಮ ಅಂಗನವಾಡಿ ಕೇಂದ್ರಗಳಿಗೆ ರೇಡಿಯೋ ವಿತರಣಾ ಕಾರ್ಯಕ್ರಮ. ಪುಟಿನ್ ಅವರು ಉಪಾಧ್ಯಕ್ಷರು, ಅವರು 2 ರೇಡಿಯೋ ದಾನ ಮಾಡಿದ್ದಾರೆ. ಅದೇ ರೀತಿ ರವೀಂದ್ರ ರೈ ಇವರು ಕೂಡ ದಾನ ಮಾಡಿದ್ದಾರೆ. ಅದೇ ರೀತಿ ನಮ್ಮ 2018ರ ಅಧ್ಯಕ್ಷರು ಪ್ರಶಾಂತ್ ನಾಯ್ಕರು ಕೂಡ 1 ರೇಡಿಯೋ ನೀಡಿ ದಾನ ಮಾಡಿದ್ದಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರು ವಲೇರಿನ್ ಇವರು ಕೂಡ, ಪೂರ್ವಾಧ್ಯಕ್ಷರು ವಲೇರಿನ್ ಇವರು ಕೂಡ ರೇಡಿಯೋ ದಾನ ಮಾಡಿದ್ದಾರೆ. ಹಾಗೆ JC ಪ್ರತಾಪ್ ಅವರು ಕೂಡ ಕಳೆದ ಬಾರಿಯ ಕೋಶಾಧಿಕಾರಿ, ಅವರು ಕೂಡ 1 ರೇಡಿಯೋ ನೀಡಿ ದಾನ ಮಾಡಿದ್ದಾರೆ. JCs ಆಗಿರಲಿ, ಲಯನ್ಸ್ ಆಗಿರಲಿ, ರಾಟ್ರಿ ಆಗಿರಲಿ, ಸ್ಕೌಟ್ ಗೈಡ್ ಇರಲಿ, ರೆಡ್ ಕ್ರಾಸ್ ಇರಲಿ, ಜೈಲ್ ಮಿಲನ್ ಇರಲಿ, ಎಲ್ಲವೂ ಕೂಡ ವಿದೇಶದಲ್ಲಿ ಹುಟ್ಟಿಕೊಂಡಂಥ ಸಂಸ್ಥೆಗಳು. ವಿದೇಶದಲ್ಲಿ ಹುಟ್ಟಿಕೊಂಡ ಸಂಸ್ಥೆಗಳಾಗಿದ್ದರೂ ಕೂಡ ಇವೆಲ್ಲವುಗಳು ನಮ್ಮ ದೇಶದಲ್ಲಿ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇವೆ. ಈಗ ಲಯನ್ಸ್ ರಾಟ್ರಿ ತಗೊಂಡ್ರೆ ಈಗ ಪ್ರಸಾದ್ ರೈಗಳು ಲಯನ್ಸ್ನಲ್ಲಿ ಒಳ್ಳೆ ಲಯನ್ಸಿನ ಭೀಷ್ಮ ಅವರು. ಯಾಕಂದರೆ ಅಷ್ಟು ಲಕ್ಷಾಂತರ ರೂಪಾಯಿ ಸರ್ವಿಸ್ ಮಾಡ್ತಾ ಉಂಟದು ಆ ಸಂಸ್ಥೆ, ಒಳ್ಳೆಯದು. ಆದರೆ ಈ ಎಲ್ಲ ಸಂಸ್ಥೆಗಳಿಗಿಂತ ಅತ್ಯುತ್ತಮವಾದ ಸಂಸ್ಥೆ JC ಸಂಸ್ಥೆ. ಯಾಕೆ ಅಂದರೆ JC ಸಂಸ್ಥೆ ಅದಕ್ಕೆಲ್ಲಂದ್ರೂ ಒಳ್ಳೆಯ ಸಂಸ್ಥೆ. ಯಾಕೆ ಒಳ್ಳೆಯ ಸಂಸ್ಥೆ ಅಂತ ಹೇಳಿದರೆ, ಒಂದು 18 ವರ್ಷದಿಂದ 40 ವರ್ಷ ಪ್ರಾಯದ ಯುವಕರನ್ನು ಸಂಘಟಿಸಿ ಅವರನ್ನು ಒಂದು ಉತ್ತಮ ವ್ಯಕ್ತಿಯನ್ನಾಗಿಸುವಂತಹ ಒಂದು ಕೆಲಸ ಉಂಟಲ್ಲ, ಅದು ಬಹಳ ಒಳ್ಳೆಯ ಕೆಲಸ, ಬಹಳ ಒಳ್ಳೆಯ ದೇಶ ಸೇವೆ ಕೂಡ. ಆದ ಕಾರಣ JCC ಎನ್ನುವಂಥ ಈ ಸಂಸ್ಥೆ ಇದೀಗ ನಮಗೂ ಗೊತ್ತಿದೆ. ನಾವು ಲೋಕೇಶ್ ಕಡೆ ಇರುವ ಕಾಲದಲ್ಲಿ 1994ರಲ್ಲಿ ನಾವು ಇಲ್ಲಿಗೆ ಅದನ್ನು ತಂದದ್ದು. ಆವಾಗ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳೆಲ್ಲ ಆಗಿದೆ. ರಾಷ್ಟ್ರಪತಿ ಪುರಸ್ಕಾರವು ಕೂಡ ಅದಕ್ಕೆ ಸಿಕ್ಕಿದೆ. ಆಮೇಲೆ ಅದು ಬ್ರೇಕ್ ಆಯಿತು. ಬ್ರೇಕ್ ಆದ ನಂತರ ನಮ್ಮ ತ್ಯಾಗಮ್ರವರು ಅದನ್ನು ಏನು ಮಾಡಿದ್ರು ಅಂದರೆ ಮುಂದುವರಿಸಿದ್ರು. ಹೇಗೆ ಇರಲಿ, ಅದರಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಗಳಿದ್ದಾರಲ್ಲ, ಅವರಲ್ಲೀಗ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಎಲ್ಲ ಸಮಾಜದ ಎಲ್ಲ ಮಜಲುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಲಯನ್ಸಿನಲ್ಲಿ ಕೂಡ ನೋಡಿದರೆ JCSನವರು JCSನಲ್ಲಿ ಇದ್ದಂಥ ಎಲ್ಲ ವ್ಯಕ್ತಿಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರು
ಎಲ್ಲ ಗುರುತಿಸಲ್ಪಡುವಂಥ ಜನಗಳಾಗಿದ್ದಾರೆ. ನನ್ನನ್ನು ಲಯನ್ಸ್ಗೆ ಸೇರಿಸಿದ್ದವರು ಪ್ರಸಾದ್ ರೈಗಳು. ಹಾಗಾದರೆ ಪ್ರಸಾದ್ ರೈಗಳು, ರವೀಂದ್ರ ರೈಗಳು ಗುರುತಿಸಬೇಕಾಗಿದ್ದರೆ ಅದಕ್ಕೆ JC ಸಂಸ್ಥೆ ಒಂದು ಮುಖ್ಯವಾದಂಥ ಕಾರಣ ಆಗಿತ್ತು. ಯಾಕಂದರೆ ನಾವು ಎಲ್ಲ ಮಜಲುಗಳಲ್ಲಿ ಕೆಲಸ ಮಾಡಬೇಕಾಗಿದ್ದರೆ ನನಗೆ ಪೂರಕವಾದ ಶಕ್ತಿ ಅದು. ಈಗ ನಮ್ಮ ತ್ಯಾಗಮ್ಮನವರಿದ್ದಾರೆ, ಹರೇಕಳ ರಾಮಕೃಷ್ಣ ಹೈಸ್ಕೂಲಲ್ಲಿ ಏನಾದರೂ ಕಾರ್ಯಕ್ರಮ ಆಗಿದ್ದರೆ ತ್ಯಾಗಮ್ಮ ಮಾಸ್ಟರಿಗೆ ಕೊಟ್ಟರೆ ಆಯಿತು, ಮತ್ತು ನನಗೆ ಏನು ಅದರ ಜವಾಬ್ದಾರಿ ಇಲ್ಲ. ಯಾಕೆಂದರೆ ಅದನ್ನು ಅಷ್ಟು ಉತ್ತಮ ರೀತಿಯಲ್ಲಿ ಅದನ್ನು ನಾಜೂಕಾಗಿ ಅದನ್ನು ಮಾಡಿ ಅವರು ಮಾಡ್ತಾರೆ. ಯಾಕೆ ಹಾಗೆ ಇದೆ ಅಂದರೆ JC ಸಂಸ್ಥೆಯಲ್ಲಿ ಇದ್ದರೆ ನಾವು ಆ ರೀತಿ ಅದನ್ನೆಲ್ಲ ಕಲೀಲಿಕ್ಕೆ ಆಗ್ತದೆ ಅಂತ. ಆ ಎಜೆಂಡಾಗಳು, ಆ JC ಸಂಸ್ಥೆಯ ಒಂದು ಎಜೆಂಡಾ ಉಂಟಲ್ಲ, ಅದು ಟಾಪ್ ಮೋಸ್ಟ್, ಅದು ಅಷ್ಟು ಒಳ್ಳೆಯ ಎಜೆಂಡಾ. ಆದ ಕಾರಣ ಅದನ್ನು ಅತ್ಯುತ್ತಮವಾಗಿ ನಿರ್ವಹಿಸ್ತಕ್ಕಂತಹ ಒಂದು ಕೆಪಾಸಿಟಿ ಬರಬೇಕಾಗಿದ್ದರೆ ಅದು JC ಸಂಸ್ಥೆಯನ್ನು ನಾವು ಕಲಿಯತಕ್ಕಂಥದ್ದು. ಆದರೆ ಈಗ ಉಪಾಧ್ಯಕ್ಷರು ಹೇಳಿದಾಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೇ ಇದ್ದರೆ, ನಾವು ಸುಮ್ಮನೆ JC ಸಂಸ್ಥೆ ಸೇರಿಕೊಂಡು ಸುಮ್ಮನೆ ಕೂತರೆ ಅದರಿಂದ ನಾವು ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ ಖಂಡಿತ ಸಾಧ್ಯ ಆಗುವುದಿಲ್ಲ. ಆದ ಕಾರಣ ನನ್ನ ಸಲಹೆ ಏನಂದರೆ ತಾವೆಲ್ಲರೂ ಕೂಡ ತಮ್ಮನ್ನು ಅದರಲ್ಲಿ ಎಲ್ಲೆಲ್ಲ ಅವಕಾಶಗಳು ಸಿಗ್ತದೆ ಅಲ್ಲೆಲ್ಲ ನಾವು ಅದನ್ನು ತೊಡಗಿಸಿಕೊಳ್ಳಬೇಕು. ತೊಡಗಿಸಿಕೊಂಡಾಗ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಇಲ್ಲಿ ಉದಯಿಸಲಿಕ್ಕೆ ಆಗ್ತದೆ ಎನ್ನುವಂಥ ಮಾತಿನೊಂದಿಗೆ ಕಳೆದ ವರ್ಷ ನಮ್ಮ ಪ್ರಶಾಂತ್ ನಾಯಕರು ಅವರ ಟೀಮ್ ಬಹಳ ಒಳ್ಳೆಯ ರೀತಿಯಲ್ಲಿ ಅದು ಕೆಲಸ ಮಾಡಿದೆ. ಒಳ್ಳೆಯ ಪ್ರಾಜೆಕ್ಟ್, 4-5 ಒಳ್ಳೆಯ ಪ್ರಾಜೆಕ್ಟನ್ನು ಅದು ತಂದಿದೆ. ಅದನ್ನು ಅಂಥ ಒಂದು ಸರ್ವಿಸಲ್ಲಿ ಆಗಿದೆ. ಅವರ ಕಾರ್ಯದರ್ಶಿಯವರು, ನನ್ನ ಶಿಷ್ಯರು ಕೂಡ, ಅವರು ಕೂಡ ಶಿಷ್ಯ. ಈ ಸಲ ಅಧ್ಯಕ್ಷರು ಶಿಷ್ಯರೇ, ಕಾರ್ಯದರ್ಶಿಯರು ಶಿಷ್ಯರೇ. ಈ ಒಂದು ಪ್ರಶಾಂತ್ ನಾಯಕರ ಟೀಮು ಒಳ್ಳೆಯ ಕೆಲಸವನ್ನು ಮಾಡಿದೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಿದ್ದೇನೆ, ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಪವಿತ್ರ ಗಣೇಶ್ರವರು ಪವಿತ್ರ ಪ್ರೌಢಶಾಲೆಯಲ್ಲಿರುವಾಗ ಬಹಳ ಆಕ್ಟಿವ್ ಹುಡುಗಿ, ಚುರುಕಿನ ಹುಡುಗಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥವರು ಅವರು. ಆದ ಕಾರಣ ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ನಾಯಕತ್ವವನ್ನು ಕೊಡ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ, ಅದು ಗ್ಯಾರಂಟಿ. ಮಾತ್ರ ಅಲ್ಲದೆ ಒಂದು ಮಹಿಳೆಯಾಗಿ ಅವರು ಆ ಒಂದು ಧೈರ್ಯ ತಗೊಂಡದ್ದು, ಅದನ್ನು ಮಹಿಳೆಯಾಗಿ ಈ ಒಂದು ಸಂಸ್ಥೆಯ ನಾಯಕತ್ವವನ್ನು ವಹಿಸಿಕೊಂಡದ್ದು ಅದು ನಿಜವಾಗಿಯೂ ಗ್ರೇಟ್. ಆದ ಕಾರಣ ಈ ಪವಿತ್ರ ಗಣೇಶ್ರವರ ಟೀಮ್, ಕಾರ್ಯದರ್ಶಿಗಳು ಕೂಡ ಇದ್ದಾರೆ, ಅವರ ಟೀಮು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿ. ಮಂಗಳಗಂಗೋತ್ರಿ ಈ JC ಸಂಸ್ಥೆ ಅದು ಒಳ್ಳೆಯ ಸರ್ವಿಸನ್ನು ಮಾಡುವಂಥದ್ದು, ಒಂದಷ್ಟು ಒಳ್ಳೆಯ ವ್ಯಕ್ತಿಗಳನ್ನು ಸಮಾಜಕ್ಕೆ, ದೇಶಕ್ಕೆ ನೀಡ್ತಕ್ಕಂತಹ ಒಂದು ಕೆಲಸವನ್ನು ಆ ಸಂಸ್ಥೆ ಮಾಡಲಿ. ಅದಕ್ಕೆ ಆ ಎಲ್ಲ ನಾವು ಆರಾಧಿಸಿಕೊಂಡು ಬಂದಿರತಕ್ಕಂತಹ ಎಲ್ಲ ದೇವರುಗಳು ಅಂತಹ ಒಂದು ಶಕ್ತಿಯನ್ನು ಆ ಸಂಸ್ಥೆಗೆ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ. 2018ರ ಸಾಲಿನಲ್ಲಿ ನಾನು JC ಮಂಗಳಗಂಗೋತ್ರಿ ಕೊಣದೆ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಾಗ ನನ್ನ ಬೆನ್ನೆಲುಬಾಗಿ, ನನಗಿಂತಲೂ ಹೆಚ್ಚಾಗಿ ನನ್ನ ಜೊತೆ ಸೇರಿ ಕೆಲಸ ಮಾಡಿದವರು ತುಂಬ ಜನ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದರೆ ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ಈ ವೇದಿಕೆಯನ್ನು ಬಳಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ವಲಯ ಅಧ್ಯಕ್ಷರು, ವಲಯ ಉಪಾಧ್ಯಕ್ಷರು ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಬಚ್ಚಣ್ಣ ಸರ್ ಅವರು, ರವೀಂದ್ರ ರೈ ಗುರುಗಳು ಎಲ್ಲರೂ ಅಭಿನಂದಿಸ್ತಾರೆ. ನಮ್ಮ ಕೆಲಸದ ಬಗ್ಗೆ ನನ್ನನ್ನು ಕೂಡ ಅಭಿನಂದಿಸ್ತಾರೆ, ಪ್ರಶಂಸಿಸಿದ್ದಾರೆ. ಅದಕ್ಕೋಸ್ಕರ ನಾನು ಸಂತೋಷಪಟ್ಟೆ, ತಾವೆಲ್ಲರೂ ಸಂತೋಷಪಟ್ಟರೆ ತಮ್ಮ ಪ್ರೋತ್ಸಾಹದ ನುಡಿಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಟ್ಟು ನನಗೆ ಈಗಾಗಲೇ ಹೇಳಿದಾಗೆ ಸಂಪೂರ್ಣವಾಗಿ ನನಗೆ JC ಮಂಗಳಗಂಗೋತ್ರಿ ಕೊಣದೆ ಘಟಕದ ಅಧ್ಯಕ್ಷನಾಗಿ ಕಾರ್ಯಕ್ರಮ, ನಾನು ಏನೇನೋ ಪ್ರಾಜೆಕ್ಟ್ ಇತ್ತು ದೊಡ್ಡದು, ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವಿಶ್ವವಿದ್ಯಾಲಯದಲ್ಲಿ ನಾನು ಒಬ್ಬ ಅಧ್ಯಾಪಕನಾಗಿ ಸೇರಿಕೊಂಡೆ. ಕೇವಲ ಕ್ಲಾಸು ಮತ್ತು ಸಣ್ಣ ಪಟ್ಟ ಕೆಲಸ ಇರ್ತಿತ್ತು. ಬಟ್ಟು ಕಾಲಕ್ರಮೇಣ ನಾನು ಅಡ್ಮಿನಿಸ್ಟ್ರೇಷನ್ ಹೋಗಬೇಕಾಯಿತು. ಎಕ್ಸಾಮ್ ಸೆಷನ್ಗೆ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಅಲ್ಲಿಂದ ಪುನಃ ಅಡ್ಮಿನಿಸ್ಟ್ರೇಷನ್ಗೆ ಬಂದೆ. ವಿಭಾಗದ ಅಧ್ಯಕ್ಷನಾಗಿ, ಪ್ರೊಫೆಸರ್ ಆಗಿ ಬಂದೆ. ಅಲ್ಲೂ ಕೂಡ ಕೆಲಸದ ಅವರೇ ಜೊತೆಗೆ ವಿಶ್ವವಿದ್ಯಾನಿಲಯ ಏನು ಮಾಡ್ತಾರೆ ಅಂತ ಹೇಳಿದರೆ, ಮಂಗಳಗಂಗೋತ್ರಿ ಮತ್ತು ಮಂಗಳೂರು ಇಡೀ ವಿಶ್ವವಿದ್ಯಾಲಯದ ಜೀವವಿದ್ಯೆ ದಾಖಲಾತಿ ಕೆಲಸವನ್ನು ಕೂಡ ನನಗೆ ಮುಖ್ಯ ಅದು ಚೀಫ್ ಎಡಿಟರ್ ಆಗಿ ಮಾಡ್ತು. ಹಾಗೂ ವಿಲೇಜ್ ಅಡಾಪ್ಷನ್ ಕಾರ್ಯಕ್ರಮದ ಕೂಡ ನೋಡಲ್ ಆಫೀಸರ್ ಆಗಿ ಮಾಡ್ತು. ಹೀಗೆ ಬೇರೆ ಬೇರೆ, ಅದ್ರ ಜೊತೆಗೆ ರೇಡಿಯೋಲಾಜಿಕಲ್ ಸೇಫ್ಟಿ ಆಫೀಸರ್ ಅಂತ ಕೂಡ ಅದನ್ನು ಕೂಡ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತು. ಈ ಎಲ್ಲ ಜವಾಬ್ದಾರಿ ಜೊತೆಗೆ ನಾನು JC ಕಾರ್ಯಕ್ರಮ ಮಾಡಬೇಕಾಗಿತ್ತು. ನೀವು ಎಣಿಸ್ಬೋದು ಇವರೊಬ್ಬರಿಗೆ ಯಾಕೆ ಇಷ್ಟು ಜವಾಬ್ದಾರಿ ಕೊಟ್ಟಿದ್ದಂತ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, JC ಮಂಗಳಗಂಗೋತ್ರಿ. ಇವತ್ತು ಮಂಗಳಗಂಗೋತ್ರಿ ನನಗೇನಾದರೂ ಒಳ್ಳೆ ಹೆಸರಿದ್ರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇವರಿಗೆ ಒಂದು ಜವಾಬ್ದಾರಿ ಕೊಡ್ಬೋದು ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ JC ಸಂಸ್ಥೆ. ನಾನು ವಿಶ್ವವಿದ್ಯಾಲಯದಲ್ಲಿ 2003ರಲ್ಲಿ ಅಧ್ಯಾಪಕನಾಗಿ ಸೇರಿಕೊಂಡೆ. ಬಹುಶಃ 2004 ಅಥವಾ 2005ರಲ್ಲಿ
ನಮ್ಮ ಅರೇಕಳ ರಾಮಕೃಷ್ಣ ಸ್ಕೂಲ್ನಲ್ಲಿ ಪ್ರಥಮ ಕಾರ್ಯಕ್ರಮ ಇತ್ತು. ಶಿವರಾಮ್ ಕಾರಂತರ್ ಅವರ ಒಂದು ಪೀಠದ ಒಂದು ಉಪನ್ಯಾಸ ಕಾರ್ಯಕ್ರಮ. ಅಲ್ಲಿ ನಮ್ಮ ರವೀಂದ್ರ ರೈಗಳ ತ್ಯಾಗಮರ ಪರಿಚಯ ಇತ್ತು. ಅಲ್ಲಿಂದ JCಗೆ ನಾನು ಇನ್ವಾಲ್ವ್ ಆದೆ. ಬಹುಶಃ ಇದು 10ನೇ ವರ್ಷ ಇರ್ಬೋದು. ನಾನು 2005ರಿಂದನೂ JC ಮಂಗಳಂ ಗೋತ್ರ ಘಟಕದಲ್ಲಿ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅವಕಾಶ ಸಿಕ್ತು. ಆ ಮೂಲಕ ನಾನು ತುಂಬ ಕಲಿತೆ JCಯಿಂದ. ನನಗೆ ನಿಜವಾಗಿ ಹೇಳ್ಬೇಕಂದ್ರೆ ಮೊದಲು ಸ್ಟೇಜಲ್ಲಿ ನಿಂತ್ಕೊಂಡು ಭಾಷಣ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಕ್ಲಾಸಲ್ಲಿ ಪಾಠ ಮಾಡೋದು ಬೇರೆ, ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದು ಬೇರೆ. ಸೊ ಆ ಧೈರ್ಯವನ್ನು ತಂದುಕೊಟ್ಟು ಮಾತ್ರವಲ್ಲ, ಒಂದು ಸಮಾಜದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಒಂದು ಧೈರ್ಯ ಹೇಗೆ ಮುನ್ನೋಗಬೇಕು, ಒಂದು ಅಧಿಕಾರಿ ಜೊತೆ ಹೇಗೆ ಮಾತಾಡಬೇಕು, ಎಲ್ಲವನ್ನು ಕಲಿತುಕೊಂಡು JC ಸಂಸ್ಥೆ ಇದೆ. ಅದು ಹೇಗೆ ಅಂತ ಹೇಳಿದರೆ, ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಮತ್ತು ಟ್ರೈನಿಂಗ್ ಅನೇಕ, ಈಗಾಗಲೇ ನಮ್ಮ ವಲಯ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ದಾರೆ, ಅತ್ಯುತ್ತಮ ತರಬೇತಿ ಕಾರ್ಯಕ್ರಮ ಸಿಗ್ತದೆ. ಬಹುಶಃ ಒಂದ್ಸಲ ನೀವು ನೆನಪಿರ್ಬೋದು, ಒಬ್ಬರು ಒಳ್ಳೆ ರೈತರದ ಮಂಗಳೂರು TMI ಅಲ್ಲಿ ಹಾಲಲ್ಲಿ ಒಂದು ಟಾಕ್ ಇತ್ತು. ನಮಗೆಲ್ಲ ಒಂದು ಟೋಕನ್ ಬಂತು. ಆವಾಗ 1000ಗೆ ಕನ್ಸೆಷನ್ ಫೀಸ್ ಇತ್ತು. ಆ್ಯಕ್ಚುಲಿ ಅಲ್ಲಿ ಅಟೆಂಡ್ ಆಗಿದ್ದು 1 ಅವರ್ ಟಾಕ್ ಅಟೆಂಡ್ ಆಗಿದ್ದು 5000 ರುಪೀಸ್. ಬಟ್ ಯೂನಿವರ್ಸಿಟಿಯಲ್ಲಿ ಯಾವುದೋ ಒಂದು ಕ್ಯಾರಪ್ಪಲ್ಲಿ 1000 ರುಪೀಗೆ ಇತ್ತು. ನಾನು ಇದೆ ಇವರಿಗೆಲ್ಲ ಟಾಕ್ ಎಂತ ಹೋಗೋದಂತ. ಮತ್ತು ಲಾಸ್ಟ್ ಮಿನಿಟ್ಗೆ ಇಂಟ್ರೆಸ್ಟ್ ಬಂತು. TMI ಪಾಲಿಗೆ TMI ಹಾಲಿಗೆ ಟಾಕ್ ಇತ್ತು. ನೋಡಿ ನಾವು ಹೋಗಿ ಅವ್ರು ಎಂತ ಟಾಕ್ ಮಾಡ್ತಾರೆ, 5000 ಕೊಟ್ಟಲ್ಲಿ ಹೋಗೋಣ. ಅಲ್ಲಿ ಹೋಗಿ ನೋಡಿದರೆ 5000 ಬ್ಲ್ಯಾಕಲ್ಲೂ ಕೂಡ ಟಿಕೆಟ್ ಸಿಗ್ತಿರ್ಲಿಲ್ಲ. ಎಲ್ಲ ಕಡೆಯಿಂದ ಜನ ಬಂದಿದ್ರು ಅವರು ಟಾಕ್ ಕೇಳಲಿಕ್ಕೆ. KR ಅಂತ ನೀವು ಹೆಸರು ಕೇಳಿರ್ಬೋದು. ಅದಕ್ಕಿಂತಲೂ ಉತ್ತಮ ಟ್ರೈನಿಂಗ್ ಕೊಡುವಂಥ ತರಬೇತಿದಾರರು ಸಂಪನ್ಮೂಲ ವ್ಯಕ್ತಿಗಳು JC ಸಂಸ್ಥೆಯಲ್ಲಿದ್ದಾರೆ. ಅದಕ್ಕಿಂತಲೂ ಒಳ್ಳೆಯ ನಿಮಗೆ ಟ್ರೈನಿಂಗು JC ಸಂಸ್ಥೆಯಲ್ಲಿ ಉಚಿತವಾಗಿ ಸಿಗ್ತದೆ. ಆ ಮೂಲಕ ನಾವು ಜೀವನದಲ್ಲಿ ಅಥವಾ ನಾವು ಏನಾದ್ರು ಸಾಧಿಸಬೇಕಂತಿದ್ರೆ ಅತ್ಯುತ್ತಮವಾದ ವೇದಿಕೆಯನ್ನು JC ನಿರ್ಮಾಣ ಮಾಡಿಕೊಡ್ತದೆ. ಈಗಾಗಲೇ JC ಸಂಸ್ಥೆ ತಮಗೆ ಗೊತ್ತಿದೆ, ವ್ಯಕ್ತಿತ್ವ ವಿಕಸನ. ಸೊ ಮೊದಲು ನಾವು ವಿಕಸನಗೊಂಡು ಮತ್ತು ಸಮಾಜದಲ್ಲಿ ಸಮಾಜಮುಖಿ ಕೆಲಸದ ಮೂಲಕ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ಯುವ ಜನರಿಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆ JC ಸಂಸ್ಥೆ. ಅದರಿಂದ ನಾನು ತುಂಬ ಕಲಿತಿದ್ದೇನೆ ಮತ್ತು JC ಅಧ್ಯಕ್ಷನಾಗಿ ನನ್ನಿಂದ ಆದಷ್ಟು ನಾನು ಕೆಲಸ ಮಾಡಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಬಟ್ ನನಗೆ ತೃಪ್ತಿ ಇಲ್ಲ, ಅಭಿನಂದಿಸ್ತೀನಿ, ಪ್ರಶಂಸಿಸ್ತೀನಿ, ಬಟ್ ನನಗೆ ಸಂಪೂರ್ಣ ತೃಪ್ತಿ ಇಲ್ಲ. ಆದರೆ ಇನ್ನು ಮುಂದೆ ಕೂಡ ಈಗಾಗಲೇ ಪವಿತ್ರ ಅವರು ಚಾರ್ಟ್ ತಗೊಂಡಿದ್ದಾರೆ. ಕಾರ್ಯದರ್ಶಿ ನಮ್ಮ JC ಕಮಲಾಕ್ಷ ಅವರು ಕೂಡ ನನ್ನ ಜೊತೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ಕೂಡ ಅವರು ಉತ್ಸುಕರಾಗಿ ಕಾರ್ಯದರ್ಶಿಗೆ ಮುನ್ನುಗ್ತಾ ಇದ್ದಾರೆ. ಅವರಿಗೆ ನನ್ನ ಅಥವಾ ನನ್ನ ಜೊತೆ ಯಾರು ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಈಗಾಗಲೇ ನಾನು ಹೇಳಿದಾಗೆ JC ಮಂಗಳೂರು ವಿಶ್ವವಿದ್ಯಾಲಯದ ಜೀವವೈದ್ಯ ದಾಖಲಾತಿ ಇರ್ಬೋದು ಅಥವಾ ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ದಾದರೆ ಎಲ್ಲದೇ ಅಕ್ನಾಲಜ್ಮೆಂಟಲ್ಲಿ JC ಸಂಸ್ಥೆ ಹೆಸರಿದೆ. ಯಾಕಂದರೆ ನಾನು ಇವತ್ತು ಏನಾದರೂ ಕೆಲಸ ಮಾಡಿದರೆ JC ಅವರ ಸಂಪೂರ್ಣ ಸಹಕಾರ ಇದೆ. ಎಲ್ಲ ಅಕ್ನಾಲಜ್ಮೆಂಟಲ್ಲಿ ನಾನು JC ಎಲ್ಲ ನಮ್ಮ ಗೆಳೆಯರ ಹೆಸರನ್ನು ಹಾಕಿರ್ತಾರೆ, ಇಂಥವ್ರು ಸಹಕಾರ ಮಾಡಿದ್ದಾರೆ ಅಂತ. ಸೊ JC ಸಂಸ್ಥೆಯನ್ನು ನಾನು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನನಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿ 2018ರಲ್ಲಿ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿದ್ದೀರಿ. ನಾನು ಸಂಪೂರ್ಣ ಜೀವನ ಪರ್ಯಂತ ನಿಮಗೆ ಋಣಿಯಾಗಿರ್ತೇನೆ, ಕೃತಜ್ಞತಾಪೂರ್ವಕವಾಗಿರ್ತೇನೆ. ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಜೊತೆ ಸಹಕರಿಸಿದವರು ಮುಖ್ಯವಾಗಿ JC ಕಮಲಾಕ್ಷ ಅವರು ಕಾರ್ಯದರ್ಶಿಯಾಗಿ ನನ್ನ ವಲಯ ಉಪಾಧ್ಯಕ್ಷರು ನೀಡಿದರೆ ಚೆನ್ನಾಗಿರುತ್ತೆ ಅಂತ ಅವರು ಥ್ಯಾಂಕ್ ಯು. ಹಾಗೆ JC ರತ್ನಕುಮಾರ್ ಅವರು ವೇದಿಕೆ ಬಂದು ಹಾಗೆ JC ಗೀತಾ ಸಂದ ಮೇಡಮ್ ಅವರು ಕೂಡ ವೇದಿಕೆ ಬಂದು JC ನವೀನಾ ಕಾಂತಿ ಅವರು ವೇದಿಕೆಗೆ ಬಂದು ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. JC ಬಾದಶಾ ಸಾಂಬಾರ್ ತೋಟ ಅವರು ನನಗಿಂತ ಮೊದಲು ಅಧ್ಯಕ್ಷರಾಗಿದ್ದವರು. ಆದರೂ ಕೂಡ ನಾನು ಅಧ್ಯಕ್ಷರಾದಾಗ ಸಂಪೂರ್ಣ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಇದು ಕೂಡ ಬಂದು ಭಾಗಿಯಾಗಿ ಪ್ರೋತ್ಸಾಹಿಸಿದ್ರು. ಅವರಿಗೆ ನಾನು ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. JC ಪ್ರತಿಮಾ ಮೇಡಮ್ ಅವರು ವೇದಿಕೆಗೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. JC ಅಬೂಬಕರ್ ಅವರು ದಯವಿಟ್ಟು ವೇದಿಕೆಗೆ ಬಂದು JC ಕಾಂತಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ
ಹಾಗೆ ಇನ್ನೂ ತುಂಬ ಜನರ ಹೆಸರಿದೆ. ಬಹುಶಃ ವಿನೋದಿ ಮೇಡಮ್ ಅವರು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿಲ್ಲ. ಜೆ ಸಿ ಶಿವಕುಮಾರ್ ಅವರು ಪ್ಲೀಸ್ ದಯವಿಟ್ಟು ಬನ್ನಿ, ಆ ಹೂ ಸ್ವೀಕರಿಸಿ. ಹಾಗೆ ನನ್ನ ಗುರುಗಳ ಸ್ಥಾನದಲ್ಲಿ ನಿಂತು ಯಾವಾಗಲೂ ಪ್ರೋತ್ಸಾಹಿಸ್ತಾ ಆಶೀರ್ವದಿಸ್ತಾ ಇದ್ದ ಜೆ ಸಿ ಅನಂತಿ ಅಸೆಬಳಿ ಅವರಿಗೆ ಅವರ ಆಶೀರ್ವಾದವನ್ನು ಬೇಡುತ್ತಾ ಕರ್ತವ್ಯ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಗುರುಗಳ ಸ್ಥಾನದಲ್ಲಿರುವ ಜೆ ಸಿ ರವೀಂದ್ರ ಇವರಿಗೆ ಕೂಡ ಪೂರ್ತಿ ಬರ್ತಿ ನನಗೇನಾದರೂ ಹೆಸರು ಬಂದಿದ್ದರೆ ಅದಕ್ಕೆ ಮುಖ್ಯ ಕಾರಣಕರ್ತರಲ್ಲಿ ಒಬ್ಬರು ನಮ್ಮ ಸ್ನೇಹಿತರು ಜೆ ಸಿ ತ್ಯಾಗಮ್ಮ ಅವರು. ಅವರಿಗೆ ನಾನು ಹೃತ್ಪೂರ್ವಕ ಮನದಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ಬಹುಶಃ ಜೆ ಸಿ ಐ ಮಂಗಳ ಗಂಗೋತ್ರಿ ಅನ್ನುವಂಥದ್ದು ಈ ಭಾಗದಲ್ಲಿ ಹೆಸರನ್ನ ಪಡೆದಿರತಕ್ಕಂಥ ಒಂದು ಸಂಸ್ಥೆ. ವರ್ಷ 10 ಕಳೆದರೂ ಕೂಡ ಆ ಸಂಸ್ಥೆ 100 ವರ್ಷ ಬಾಳುವಂಥದ್ದು. ಈಗ ರವೀಂದ್ರ ಸರ್ ಹೇಳಿದಾಗೆ ಈ ದೇಶದಲ್ಲಿ ಹುಟ್ಟದಿದ್ದರೂ ಕೂಡ ಬೇರೆ ದೇಶದಲ್ಲಿ ಹುಟ್ಟಿದ ಸಂಸ್ಥೆ ಆದರೂ ಕೂಡ ಅದನ್ನು ಬೆಳೆಸಿದ್ದು ಇಲ್ಲಿ ಒಂದು ಸುಸಂಸ್ಕೃತ ಸಂಸ್ಥೆಯನ್ನಾಗಿ ಬೆಳೆಸಿದ್ದು ಭಾರತ. ಬಹುಶಃ ಅದಕ್ಕೆ ಒಂದು ಹಿರಿತನ ಇದೆ, ಹಿರಿಮೆ ಇದೆ, ಗೌರವ ಇದೆ. ಅದನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.